ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ಯುರೋಪ್ನಲ್ಲಿ ಆಧುನಿಕ ಯುರೋಪ್ ಪಾಠದ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ ತರಗತಿಯಲ್ಲಿ ಆಧುನಿಕ ಯುರೋಪನ್ನು ಆರಂಭ ಮಾಡಿದ್ವಿ. ಪುನರುಜ್ಜೀವನ ಕುರಿತು ಮುಖ್ಯವಾಗಿ ನಾವು ಅಭ್ಯಾಸ ಮಾಡ್ತಾ ಬಂದ್ವಿ. ಪುನರುಜ್ಜೀವನದ ಅರ್ಥ ಏನು, ಪುನರುಜ್ಜೀವನಕ್ಕೆ ಕಾರಣಗಳೇನು, ಪುನರುಜ್ಜೀವನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ಅದು ಸಾಹಿತ್ಯ ಇರ್ಬೋದು, ವಾಸ್ತುಶಿಲ್ಪ ಕಲೆ ಇರ್ಬೋದು, ವಿಜ್ಞಾನ ಇರ್ಬೋದು, ವೈದ್ಯಕೀಯ ಶಾಸ್ತ್ರ ಇರ್ಬೋದು, ಕಲೆ ವಾಸ್ತುಶಿಲ್ಪ ಇರ್ಬೋದು. ಇವುಗಳ ಬಗ್ಗೆ ನಾವು ಚಿತ್ರಕಲೆ, ಇವುಗಳ ಬಗ್ಗೆ ನಾವು ಪ್ರಮುಖವಾಗಿ ನಿನ್ನೆ ಕ್ಲಾಸಲ್ಲಿ ಅಭ್ಯಾಸ ಮಾಡಿದ್ವಿ. ಹಾಗೆ ಕೊನೆಗೆ ಪುನರುಜ್ಜೀವನದ ಪರಿಣಾಮಗಳೇನಾಯಿತು ಅಂತ ಅಭ್ಯಾಸ ಮಾಡಿದ್ವಿ. ಮುಂದುವರೆದು ಇವತ್ತಿನ ತರಗತಿಯಲ್ಲಿ ನಾವು ಭೌಗೋಳಿಕ ಅನ್ವೇಷಣೆಗಳ ಬಗ್ಗೆ ಪ್ರಮುಖವಾಗಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಏನು ಭೌಗೋಳಿಕ ಅನ್ವೇಷಣೆಗಳು, ಭೂಖಂಡಗಳ ಅನ್ವೇಷಣೆ ಅಂದರೆ ಇಲ್ಲಿ ಮಧ್ಯಯುಗದಲ್ಲಿ ಯುರೋಪಿನ ಜನರಿಗೆ, ಯುರೋಪಿನ ರಾಷ್ಟ್ರದಲ್ಲಿ ಭೌಗೋಳಿಕ ಜ್ಞಾನ ಅಷ್ಟಾಗಿರಲಿಲ್ಲ. ಆದರೆ ಮಧ್ಯಯುಗ ಯಾವಾಗ ಕೊನೆಗೊಂಡು ಆಧುನಿಕ ಯುಗ ಆರಂಭ ಆಗುತ್ತೆ, ಆಧುನಿಕ ಯುಗದ ಆರಂಭದೊಂದಿಗೆ ಅಲ್ಲಿನ ಜನರಲ್ಲಿ ಭೌಗೋಳಿಕ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ಹೊಸ ಹೊಸ ಭೂಖಂಡಗಳನ್ನು ಅನ್ವೇಷಣೆ ಮಾಡ್ತಕ್ಕಂಥ ಹಂತಕ್ಕೆ ಅವ್ರು ಬರ್ತಾರೆ. ಈ ಭೌಗೋಳಿಕ ಅನ್ವೇಷಣೆ ಯಾಕಾಯಿತು, ಇದಕ್ಕೆ ಕಾರಣಗಳೇನು, ಇದರ ಪರಿಣಾಮಗಳೇನು ಅಂತ ಪ್ರಮುಖವಾಗಿ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೇಕು ಮಕ್ಕಳೇ. ಹಾಗಾದರೆ ಭೌಗೋಳಿಕ ಅನ್ವೇಷಣೆಗಳು ಯಾವಾಗ ಶುರುವಾಯಿತು ಅಂತ ನೋಡಿದರೆ 16ನೇ ಶತಮಾನ, 15ನೇ ಶತಮಾನದವರೆಗೂ ಅಂಧಕಾರ ಯುಗ ಅಂದರೆ ಮಧ್ಯಯುಗ, ಯುರೋಪ್ನಲ್ಲಿ ಮಧ್ಯಯುಗ ಇತ್ತು. ಮಧ್ಯಯುಗ ಮುಗಿದ ನಂತರದಲ್ಲಿ 16ನೇ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಗಳ ಯುಗ ಅಂತ ಕರೆಯಲಾಗಿದೆ. ಆ ಸಂದರ್ಭದಲ್ಲಿ ಹಲವಾರು ಭೂಖಂಡಗಳು ಸಂಶೋಧನೆ ಆಯಿತು. ಈಗಾಗಲೇ ಹೇಳಿದ್ವಿ, ಮಧ್ಯಕಾಲದ ಅಂತ್ಯದವರೆಗೂ ಯುರೋಪಿಯನರಿಗೆ ಭೌಗೋಳಿಕ ಜ್ಞಾನ ಅಷ್ಟಾಗಿರಲಿಲ್ಲ. ಹಾಗಾಗಿ ಅವರು ಅಂಧಕಾರ ಯುಗದಲ್ಲಿದ್ದರು. ಅನಂತರದ ದಿನಗಳಲ್ಲಿ ಯುರೋಪಿಯನರಿಗೆ ಪ್ರಪಂಚದ ಅನೇಕ ಮಾರ್ಗಗಳಿಗೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರ ಫಲವಾಗಿ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ ಖಂಡಗಳು ಪ್ರಮುಖವಾಗಿ ಬೆಳಕಿಗೆ ಬರುತ್ತೆ. ಗೊತ್ತಿದೆ ನಿಮಗೆ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ ಎಲ್ಲಿ ಬರ್ತಾ ಇದೆ ಅಂತ. ಮೇಲ್ಗಡೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಭಾಗ ಇದೆಯಲ್ಲ, ಇದೆಯಲ್ಲ, ಇದನ್ನು ನಾವು ಉತ್ತರ ಅಮೇರಿಕಾ ಖಂಡ ಅಂತ ಕರಿತೀವಿ. ಇದು ಉತ್ತರ ಅಮೇರಿಕ. ಹಾಗೆಯೇ ಇಲ್ಲಿ ಕೆಳಗಡೆ ಇದೆಯಲ್ಲ, ಈ ಕೆಳಗಡೆ ಇದನ್ನು ದಕ್ಷಿಣ ಅಮೇರಿಕಾ ಖಂಡ ಅಂತ ಕರಿತೀವಿ. ಹಾಗೆಯೇ ಆಸ್ಟ್ರೇಲಿಯಾ ಖಂಡ ಅಂತ ಬಂದಾಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮಕ್ಕಳೇ. ಇದು ಆಸ್ಟ್ರೇಲಿಯಾ ಖಂಡ. ಪ್ರಮುಖವಾಗಿ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಖಂಡಗಳು ಪ್ರಮುಖವಾಗಿ ಬೆಳಕಿಗೆ ಬಂದವು. ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳು ಬಹಳ ಮುಖ್ಯ ಮಕ್ಕಳೇ. ಒಂದು 5-6 ಪಾಯಿಂಟ್ಗಳನ್ನು ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಭೌಗೋಳಿಕ ಅನ್ವೇಷಣೆಗೆ ಕಾರಣ ಏನು? ಈಗಾಗಲೇ ಗೊತ್ತಿರೋ ಹಾಗೆ 1453ರಲ್ಲಿ ಕಾನ್ಸ್ಟಂಟಿನೋಪಲ್ ಅನ್ನು ಟರ್ಕರ್ ವಶಪಡಿಸಿಕೊಂಡ್ರು. ಹಾಗಾಗಿ ಪೂರ್ವ ಮತ್ತು ಪಶ್ಚಿಮದ ಹೆಬ್ಬಾಗಿಲು ಮುಚ್ಚದಂತಾಯಿತು. ಕಾನ್ಸ್ಟಂಟಿನೋಪಲ್ ಎಲ್ಲಿ ಬಂದಿದೆ ಅಂತ ನಾವು ಹೇಳಿದ್ದೀವಿ ಮಕ್ಕಳೇ ಅಲ್ವಾ. ಆಟೋಮನ್ಸ್ ಏನಿದೆ ಅದರ ಮೇಲ್ಭಾಗದಲ್ಲಿ ತಿರುಗ್ತಾ ಇದೆ ನೋಡಿ, ಅದನ್ನು ನಾವು ಕಾನ್ಸ್ಟಂಟಿನೋಪಲ್ ಅಂತ ಕರಿತೀವಿ. ಕಾನ್ಸ್ಟಂಟಿನೋಪಲ್ ಟರ್ಕರ್ ವಶ ಆಗಿದ್ರಿಂದ ಪೂರ್ವ ಮತ್ತು ಪಶ್ಚಿಮದ ವ್ಯಾಪಾರ ಸಂಪರ್ಕ ಕಳೆದು ಹೋಯಿತು. ಇದರಿಂದಾಗಿ ಏನಾಗುತ್ತೆ, ಭಾರತದಿಂದ ಆಮದು ಮಾಡಿಕೊಳ್ತಾ ಇದ್ದಂಥ ಸಾಂಬಾರು ಪದಾರ್ಥಗಳಿಂದ ಟರ್ಕರು ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಯುರೋಪಿನ ರಾಷ್ಟ್ರದವರು ಭಾರತದ ಸಾಂಬಾರು ಪದಾರ್ಥಗಳನ್ನು ಟರ್ಕರಿಂದ ಕೊಳ್ಳಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆಗ ಟರ್ಕರಿಗೆ ಹೆಚ್ಚಿನ ಲಾಭ ಸಿಗ್ತಾ ಹೋಗುತ್ತೆ. ಇದರ ಪರಿಣಾಮವಾಗಿ ಏನಾಗುತ್ತೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲೇಬೇಕಾದಂತಹ ಒಂದು ಪರಿಸ್ಥಿತಿ ಯುರೋಪಿನರಿಗೆ ಬರುತ್ತೆ. ಯುರೋಪಿನ ದೇಶದವರಿಗೆ ಭಾರತ ಪ್ರದೇಶದಲ್ಲಿ, ಭಾರತ, ಮಲೇಷಿಯಾ, ಜಾವಾ, ಸುಮಾತ್ರ ಏನು ಕರಿತೀವಿ, ಈ ಪ್ರದೇಶಗಳಲ್ಲಿ ಸಾಂಬಾರು ಪದಾರ್ಥ ಹೆಚ್ಚಾಗಿ ಲಭ್ಯ ಇರುತ್ತೆ. ಇದಕ್ಕೆ ಯುರೋಪ್ನಲ್ಲಿ ಅಪಾರವಾದ ಬೇಡಿಕೆ ಇರುತ್ತೆ. ಹಾಗಾಗಿ ಯುರೋಪಿಯನರು ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಲಿಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರ ಪರಿಣಾಮ ಭೌಗೋಳಿಕ ಅನ್ವೇಷಣೆಗಳು ಆಗಲಿಕ್ಕೆ ಕಾರಣ ಆಗುತ್ತೆ. ಒಂದನೇದು ಕಾನ್ಸ್ಟಂಟಿನೋಪಲ್ ಪತನ ಆಗಿದ್ರಿಂದ ಭೌಗೋಳಿಕ ಅನ್ವೇಷಣೆಗೆ ಕಾರಣ ಆಯಿತು. ಎರಡನೇದು ಸ್ಪೈನ್ ಮತ್ತು ಪೋರ್ಚುಗಲ್ ದೇಶಗಳು ಇವರೇನು ಮಾಡ್ತಾರೆ ಅಂತಂದರೆ, ಅರಬ್ಬರು ಏನು ವ್ಯಾಪಾರದ ಏಕಸ್ವಾಮ್ಯವನ್ನು ಹೊಂದಿದ್ರು, ಸಾಗರದ ವ್ಯಾಪಾರಿಗಳಾಗಿದ್ರು, ಅವರ ವಿರುದ್ಧ ಸ್ಪರ್ಧೆ ಮಾಡ್ತಕ್ಕಂಥ ಉದ್ದೇಶದಿಂದಾಗಿ
ಸಾಹಸಿ ನಾವಿಕರಿಗೆ ಇಲ್ಲಿನ ಶ್ರೀಮಂತರು ಮತ್ತು ಸ್ಥಳೀಯ ನಿವಾಸಿಗಳು ಅವ್ರನ್ನ ಪ್ರೋತ್ಸಾಹಿಸ್ತಾ ಹೋದ್ರು. ನೋಡಿ ಎಲ್ಲಿ ಬರುತ್ತೆ ಸ್ಪೈನ್ ಮತ್ತು ಪೋರ್ಚುಗಲ್, ಎರಡು ಪುಟ್ಟ ರಾಷ್ಟ್ರಗಳು. ಸ್ಪೈನ್ಗಿಂತ ಪೋರ್ಚುಗಲ್ ಅತ್ಯಂತ ಪುಟ್ಟ ರಾಷ್ಟ್ರ. ರೈಟ್, ಯುರೋಪಿನ ಎರಡು ಪ್ರಮುಖ ರಾಷ್ಟ್ರಗಳು ಸ್ಪೈನ್ ಮತ್ತು ಪೋರ್ಚುಗಲ್. ಇಲ್ಲಿನ ದೊರೆಗಳು, ಇಲ್ಲಿನ ಶ್ರೀಮಂತರು, ಯಾರು ಸಾಹಸಿ ನಾವಿಕರಿದ್ದಾರೆ, ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಮುಂದೆ ಬರ್ತಾರೆ, ಅವರಿಗೆ ಎಲ್ಲ ರೀತಿಯ ನೆರವನ್ನು ಕೊಟ್ಟು ಅವರನ್ನು ಪ್ರೋತ್ಸಾಹಿಸಿದ ಪರಿಣಾಮ ಏನಾಗುತ್ತೆ, ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣ ಆಗುತ್ತೆ. ಎರಡು, ಮೂರನೇ ಅಂಶ ಏನಪ್ಪ ಅಂದರೆ ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣ ಅಂತ ಹೇಳಿದರೆ, ಹೊಸ ದೇಶಗಳನ್ನು ಏನಾದರೂ ಕಂಡುಹಿಡಿದ್ರೆ ಅಲ್ಲಿ ಕ್ರೈಸ್ತ ಮತವನ್ನು ಹರಡಬಹುದು ಅಂತಕ್ಕಂಥ ಆಶಯ ಅವರಿಗಿತ್ತು. ಅಂದರೆ ಧರ್ಮದ ಹರಡುವಿಕೆ, ಕ್ರೈಸ್ತ ಧರ್ಮವನ್ನು ಹೊಸದಾಗಿ ಕಂಡುಕೊಂಡಿರ್ತಕ್ಕಂಥ ಭೂಖಂಡಗಳಲ್ಲಿ ಕ್ರೈಸ್ತ ಧರ್ಮದ ಮತ ಪ್ರಚಾರವನ್ನು ಮಾಡ್ಬೋದು ಅನ್ನೋ ಆಶಯ ಇತ್ತು. ಹಾಗಾಗಿ ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣ ಆಯಿತು. ನಾಲ್ಕನೇ ಪ್ರಮುಖ ಅಂಶ, ಪೂರ್ವದ ರಾಷ್ಟ್ರಗಳ ಕಡೆ ಪ್ರಯಾಣ ಮಾಡಿದ್ದು, ಅಲ್ಲಿನ ವ್ಯಾಪಾರವನ್ನು ಸಾಹಸಕ್ಕೆ ಕೈ ಹಾಕಿದ್ದು ಯುರೋಪಿನಲ್ಲಿ ಕುತೂಹಲವನ್ನು ಮೂಡಿಸುತ್ತೆ. ಯಾಕೆಂದರೆ ಇಲ್ಲಿ ಸಾಂಬಾರ್ ಪದಾರ್ಥಗಳಿರ್ಬೋದು, ರೇಷ್ಮೆ ಬಟ್ಟೆಗಳಿರ್ಬೋದು, ಹತ್ತಿ ಬಟ್ಟೆಗಳಿರ್ಬೋದು ಮತ್ತು ಮಸ್ಲಿನ್ ಬಟ್ಟೆ. ಸೊ ಇವೆಲ್ಲವನ್ನ ಭಾರತದ ಪ್ರದೇಶದಿಂದ ಕೊಂಡು, ಪೂರ್ವದ ರಾಷ್ಟ್ರಗಳಿಂದ ಕೊಂಡು ಯುರೋಪ್ನಲ್ಲಿ ಮಾರಾಟ ಮಾಡಿದ್ರಿಂದ ಹೆಚ್ಚಿನ ಲಾಭವನ್ನು ಗಳಿಸ್ತಕ್ಕಂಥ ಅವಕಾಶ ಇತ್ತು. ಹಾಗಾಗಿ ಆ ಲಾಭ ಪಡೀಲಿಕ್ಕೆ ಇವರು ಹೊಸ ಭೂಮಾರ್ಗಗಳಿಗೆ, ಹೊಸ ಜಲಮಾರ್ಗಗಳ ಅನ್ವೇಷಣೆಗೆ ಇವರು ಕೈ ಹಾಕ್ತಾರೆ. ಹಾಗೆಯೇ ಭೌಗೋಳಿಕ ಅನ್ವೇಷಣೆಗೆ ಬಹಳ ಮುಖ್ಯ ಕಾರಣ ಅಂತ ಹೇಳಿದರೆ ಪುನರುಜ್ಜೀವನದ ವೈಜ್ಞಾನಿಕ ಅನ್ವೇಷಣೆಗಳೇನಿದೆ, ವೈಜ್ಞಾನಿಕ ಪ್ರಯೋಗಗಳು, ಇವು ಭೂಮಿ ಗುಂಡಗಿದೆ ಅಂತ ಸಾಬೀತು ಮಾಡುತ್ತೆ. ಸೊ ಭೂಮಿ ದುಂಡಾಗಿರೋ ಕಾರಣಕ್ಕೆ ನಾವು ಎಲ್ಲಿಂದ ಹೊರಟ್ರೆ ಮತ್ತೆ ಪುನಃ ಅಲ್ಲಿಗೆ ಬಂದು ಸೇರ್ತೀವಿ ಅನ್ನೋ ಧೈರ್ಯ ಅಲ್ಲಿನ ನಾವಿಕರಲ್ಲಿ ಬರುತ್ತೆ. ಅದರ ಜೊತೆಗೆ ಹೊಸ ಅನ್ವೇಷಣೆಗಳಾಗಿರ್ತಕ್ಕಂಥ ಈ ದಿಕ್ಸೂಚಿ, ಆಸ್ಟ್ರೋಲೋಬ್, ಏನು ಗ್ರಹೋನ್ನತಿ ಮಾಪಕಗಳು ಅಂತ ಕರಿತೀವಿ, ಇದು ಸಮುದ್ರದಲ್ಲಿ ಸಂಚಾರ ಮಾಡೋರಿಗೆ ಹೆಚ್ಚಿನ ನೆರವನ್ನು ಕೊಡುತ್ತೆ. ಹಾಗೆಯೇ ಭೂಪಟಗಳು, ನಕ್ಷೆಗಳು ಆ ನಾವಿಕರಿಗೆ ಸಿಕ್ಕಿದ್ರಿಂದ ಅವರು ನಿರಾತಂಕವಾಗಿ ಸಮುದ್ರದಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ದಿಕ್ಸೂಚಿ, ಗ್ರಹೋನ್ನತಿ ಮಾಪಕಗಳು ಮತ್ತು ಸಿಡಿಮದ್ದುಗಳು, ಬಂದೂಕುಗಳು, ಇವುಗಳಿಂದ ಏನಾಗುತ್ತೆ, ನಾವಿಕರು ನಿರ್ಭಯವಾಗಿ ಸಾಗರಗಳಲ್ಲಿ ಪ್ರಯಾಣ ಮಾಡಿ ಹೊಸ ಮಾರ್ಗಗಳನ್ನು ಕಂಡುಹಿಡಿಯಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಹಾಗೆಯೇ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ, ಆರನೇ ಕಾರಣ ಭೌಗೋಳಿಕ ಅನ್ವೇಷಣೆಗೆ, ಮಾರ್ಕೋಪೋಲೋ ಅಂತಕ್ಕಂಥವನು ಒಬ್ಬ ಪ್ರವಾಸಿ. ಈ ಮಾರ್ಕೋಪೋಲೋ ಏನು ಮಾಡ್ತಾನೆ, ಪೂರ್ವದ ದೇಶಗಳಾಗಿರ್ತಕ್ಕಂಥ ಭಾರತ ಮತ್ತು ಚೀನಾಗೆ ಭೇಟಿ ಕೊಟ್ಟು ಇಲ್ಲಿನ ಸಂಪತ್ತಿನ ವಿವರಣೆಯನ್ನು ತನ್ನ ಪುಸ್ತಕದಲ್ಲಿ ಬರೀತಾನೆ. ಅವನ ಪುಸ್ತಕವನ್ನು ಟ್ರಾವೆಲ್ ಆಫ್ ಮಾರ್ಕೋಪೋಲೋ ಅಂತ ಕರೀತಾರೆ. ಅದರಲ್ಲಿ ಭಾರತ ಮತ್ತು ಚೀನಾದಲ್ಲಿ ಇದ್ದಂತಹ ಸಂಪತ್ತಿನ ವಿವರಣೆಯನ್ನು ಕೊಡ್ತಾನೆ. ಸಂಪತ್ತಿನ ವ್ಯಾಮೋಹವನ್ನು ಹೊಂದಿದ್ದಂತಹ ಯುರೋಪಿಯನ್ನರಿಗೆ ಇದು ಈ ದೇಶಗಳಿಗೆ, ಪೂರ್ವದ ದೇಶಗಳಿಗೆ ಬರಲಿಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಅಲ್ಲಿ ಅಪಾರವಾದ ಸಂಪತ್ತಿದೆ ಅಂತ ಕೇಳಿ ತಿಳಿದಿದ್ದ ಯುರೋಪಿಯನ್ನರು ಪೂರ್ವದ ರಾಷ್ಟ್ರಗಳಿಗೆ ಹೊಸ ಮಾರ್ಗಗಳನ್ನು ಕಂಡುಹಿಡಿಯಲಿಕ್ಕೆ ಪ್ರೇರಣೆಯನ್ನು ಕೊಡ್ತು. ಇವು ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು. ಯಾವುದಕ್ಕೆ? ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣಗಳೇನು ಅಂತ ಕೇಳಿದರೆ ಈಗ ಹೇಳಿದ 6 ಅಂಶಗಳನ್ನು ಪ್ರಮುಖವಾಗಿ ನೋಟ್ ಮಾಡಬೇಕು. ಪ್ರಮುಖ ಭೂ ಅನ್ವೇಷಣೆಗಳು ಯಾವ್ಯಾವು ಅಂತ ನೋಡ್ತಾ ಹೋದರೆ, ಯಾವ ಪ್ರಮುಖ ಭೂಖಂಡಗಳನ್ನು ಯಾವ ನಾವಿಕರು ತಲುಪಿದ್ರು, ಯಾವಾಗ ಕಂಡುಹಿಡಿದ್ರು ಅಂತ ನೋಡ್ತಾ ಹೋಗೋಣ. ಸೊ ಮಧ್ಯಯುಗದ ನಂತರ ಭೂ ಅನ್ವೇಷಣೆಯ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಪ್ರಮುಖ ರಾಷ್ಟ್ರಗಳು ಅಂದರೆ 2, ಆಗಲೇ ನೋಡಿದ್ದೀವಿ ನಾವು, ಪೋರ್ಚುಗಲ್ ಮತ್ತು ಸ್ಪೈನ್, ಎರಡೂ ಕೂಡ ಯುರೋಪಿನ ರಾಷ್ಟ್ರಗಳು. ಈ ನಾವಿಕ ಹೆನ್ರಿ ಅಂತ ಏನಿದ್ದ, ಇವನು ಹಲವಾರು ಜನ ನಾವಿಕರನ್ನ ಕಳಿಸ್ತಾನೆ ಸಮುದ್ರ ಮಾರ್ಗದಲ್ಲಿ. ಅವರೆಲ್ಲ ದೀರ್ಘಕಾಲ ಓಡಾಟವನ್ನು ಮಾಡಿ ಆಫ್ರಿಕಾ ಖಂಡದ ಪಶ್ಚಿಮ ಕರಾವಳಿಯನ್ನು ಸಾಕಷ್ಟು ಶೋಧನೆ ಮಾಡ್ತಾರೆ, ದಕ್ಷಿಣದವರೆಗೂ ಕೂಡ. ಆದರೆ ಎಲ್ಲೂ ಕೂಡ ಅವರಿಗೆ ಭಾರತದ ಸುಳಿವು ಸಿಗಲ್ಲ. ಅನಂತರ ಏನಾಗುತ್ತೆ, ಹೊಸ ಹೊಸ ಸಂಶೋಧನೆಗಳನ್ನು, ಹೊಸ ಹೊಸ ಪ್ರದೇಶಗಳಿಗಾಗಿ ಬಾರ್ತಲೋಮೋ ಡಯಾಜ್ನ ನೇತೃತ್ವದಲ್ಲಿ ಒಂದು ಯಾನ ಹೊರಡುತ್ತೆ. ಬಾರ್ತಲೋಮೋ ಡಯಾಜ್ ಅಂತಕ್ಕಂಥ ನಾವಿಕ ದಕ್ಷಿಣ ಆಫ್ರಿಕಾದ ದಕ್ಷಿಣ ಭಾಗವನ್ನು ತಲುಪಿ ಅದನ್ನು ಗುಡ್ ಹೋಪ್ ಭೂಶಿರ ಅಂತ ಕರೀತಾನೆ. ಮಕ್ಕಳೇ, ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಆಫ್ರಿಕಾದ ದಕ್ಷಿಣ ಭೂಶಿರ, ರೈಟ್. ಈ ಕಡೆ ಕಾಣಿಸ್ತಾ ಇರೋದು ಬಾರ್ತಲೋಮೋ ಡಯಾಜ್ನ ಚಿತ್ರ ನೋಡಿ. ಇಲ್ಲಿ
ಆಫ್ರಿಕಾದ ದಕ್ಷಿಣ ತುದಿ ಏನಿದೆ, ಈ ದಕ್ಷಿಣ ತುದಿಯನ್ನ ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೀತಾರೆ. ಸೊ ಇಲ್ಲಿವರೆಗೆ ಬರ್ತಾನೆ ಬಾರ್ತಲೋಮೊ ಡಯಾಸ್. ಆದರೆ ಇವನು ಅಲ್ಲಿಗೆ ಬಂದಾಗ ಏನಾಗುತ್ತೆ, ದುರಾದೃಷ್ಟ ಅಂತ ಹೇಳಿದರೆ ಬಿರುಗಾಳಿ ಇರುತ್ತೆ ಆ ಸಂದರ್ಭ, ಹಾಗಾಗಿ ಅದನ್ನು ಬಿರುಗಾಳಿ ಭೂಶಿರ ಅಂತ ಕೂಡ ಕರೀತಾನೆ. ಎಸ್, ಇದು ಬಾರ್ತಲೋಮೊ ಡಯಾಸ್ ಬಂದಿರತಕ್ಕಂಥ ಮಾರ್ಗ. ಅವನು ಎಲ್ಲಿವರೆಗೂ ಬರ್ತಾನೆ, ಗುಡ್ ಹೋಪ್ ಭೂಶಿರದವರೆಗೆ ಬರ್ತಾನೆ. ಆ ನಂತರದಲ್ಲಿ ಅಲ್ಲಿಂದ ವಾಪಸ್ ಆಗ್ತಾನೆ. ಅವನ ಯಾನ ಮುಂದುವರಲಿಲ್ಲ. ಕಾರಣ ಅಂತ ಹೇಳಿದರೆ ಅಲ್ಲಿ ಏನು ಬಂದಿತ್ತು, ಬಿರುಗಾಳಿ ಕಂಡು ಬಂದಿದ್ರಿಂದ ಅವನ ಸಮುದ್ರಯಾನದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ವೇಳೆ ಅಲ್ಲಿ ಶಾಂತ ಪರಿಸ್ಥಿತಿ ಇದ್ದಿದ್ರೆ ಇನ್ನು ಮುಂದೆ ಹೋಗ್ತಿದ್ದೇನು, ಆದರೆ ಅಲ್ಲಿ ಬಿರುಗಾಳಿ ಇದ್ದಿದ್ರಿಂದ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ. ಇದು ಬಾರ್ತಲೋಮೊ ಡಯಾಸ್ ಆಫ್ರಿಕಾದ ದಕ್ಷಿಣ ಭೂಶಿರದವರೆಗೆ ಮಾತ್ರ ಬರ್ತಾನೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಜಿನೆವಾ ನಗರದ ನಾವಿಕ ಕ್ರಿಸ್ಟಫರ್ ಕೊಲಂಬಸ್. ನಿಮಗೆ ಕೊಲಂಬಸ್ ಬಗ್ಗೆ ಪರಿಚಯ ಇದೆ ಮಕ್ಕಳೇ, ಈ ಕಡೆ ಕಾಣಿಸ್ತಾ ಇದೆ ನೋಡಿ ಕೊಲಂಬಸ್. ಇವರು ಸ್ಪೈನ್ನ ದೊರೆಯ ನೆರವಿನಿಂದಾಗಿ, ಸ್ಪೈನ್ ದೊರೆಯ ನೆರವಿನಿಂದಾಗಿ 1492, ನೋಟ್ ಮಾಡಬೇಕು ಮಕ್ಕಳೇ, 1492ರಲ್ಲಿ ಕ್ರಿಸ್ಟಫರ್ ಕೊಲಂಬಸ್ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ವೆಸ್ಟ್ ಇಂಡೀಸ್ನ ಬಹಾಮಾ ದ್ವೀಪವನ್ನು ತಲುಪ್ತಾನೆ. ಏನು ಕೆರಿಬಿಯನ್ ನಾಡು ಅಂತ ಕರಿತೀವಿ ವೆಸ್ಟ್ ಇಂಡೀಸ್, ಆ ವೆಸ್ಟ್ ಇಂಡೀಸ್ಗೆ ಬರ್ತಾನೆ. ನೋಡಿ ನಿಮಗೆ ಕಾಣಿಸ್ತಾ ಇದೆ, ಇದು ಅಟ್ಲಾಂಟಿಕ್ ಸಾಗರ. ಸೊ ಇಲ್ಲಿಂದ ಅವನೇನು ಮಾಡ್ತಾನೆ, ಸೊ ಇಲ್ಲಿ ಸ್ಪೈನ್ನಿಂದ ಹೊರಡ್ತಾನೆ. ಈ ಸ್ಪೈನ್ನಿಂದ ಹೊರಟು ಎಲ್ಲಿಗೆ ಬರ್ತಾನೆ, ಈ ಮಾರ್ಗವಾಗಿ ಅಟ್ಲಾಂಟಿಕ್ ಸಾಗರದಲ್ಲಿ ಇಲ್ಲಿ ಬಹಾಮಾ ದ್ವೀಪಕ್ಕೆ ಬಂದು ತಲುಪ್ತಾನೆ. ಅದು ಕೊಲಂಬಸ್ ಕಂಡುಹಿಡಿದಿರ್ತಕ್ಕಂಥ ಪ್ರದೇಶ ಆಗುತ್ತೆ. ಎಸ್ ನೋಡಿ, ಇದು ಕೊಲಂಬಸ್ ಸಾಗಿರ್ತಕ್ಕಂಥ ಮಾರ್ಗ. ಅವನು ಬಹಾಮಾ ದ್ವೀಪವನ್ನು ತಲುಪಿದ. ಹೀಗೆ ಬೇರೆ ಬೇರೆ ನಾವಿಕರು ಬೇರೆ ಬೇರೆ ಕಡೆಗಳಲ್ಲಿ ಪ್ರಯಾಣ ಮಾಡ್ತಾರೆ. ಆದರೆ ಅಲ್ಟಿಮೇಟ್ ಆಗಿ ಕೊನೆಗೆ ಭಾರತವನ್ನು ತಲುಪಿದ್ದು, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದಿದ್ದು ಅಂದರೆ ವಾಸ್ಕೋ ಡಿ ಗಾಮ. ಹೆಸರು ಕೇಳಿದ್ರಲ್ಲ ಮಕ್ಕಳೇ, 1498 ನೋಟ್ ಮಾಡಬೇಕು. ಸಾಮಾನ್ಯ ಶಕ ವರ್ಷ 1498ರಲ್ಲಿ ವಾಸ್ಕೋ ಡಿ ಗಾಮ ಆಫ್ರಿಕಾದ ದಕ್ಷಿಣ ಭೂಶಿರವನ್ನು ತಲುಪ್ತಾನೆ. ಅದನ್ನು ಕೇಪ್ ಆಫ್ ಗುಡ್ ಹೋಪ್ ಅಂತ ಏನು ಕರೆದಿದ್ರು, ಆ ಗುಡ್ ಹೋಪ್ ಭೂಶಿರಕ್ಕೆ ಬರ್ತಾನೆ. ಅಲ್ಲಿ ವಾಸ್ಕೋ ಡಿ ಗಾಮ ಬಂದಂಥ ಸಂದರ್ಭದಲ್ಲಿ ಯಾವುದೇ ಬಿರುಗಾಳಿ ಇರಲಿಲ್ಲ. ಹಾಗಾಗಿ ಏನು ಮಾಡ್ತಾನೆ, ಅದನ್ನು ದಾಟಿ ಅದನ್ನು ಬಳಸಿ ಹಾಗೆ ಮುಂದುವರಿತಾನೆ. ಮುಂದುವರೆದ್ಬಿಟ್ಟು ಹಿಂದೂ ಮಹಾಸಾಗರವನ್ನು ದಾಟಿ ಭಾರತದ ಕಲ್ಲಿಕೋಟೆಗೆ ಬಂದು ತಲುಪಿದ. ಕಾಪಡ್ ಅಂತ ಏನು ಕರಿತೀವಿ, ಸೊ ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದಿದ್ದು ವಾಸ್ಕೋ ಡಿ ಗಾಮ 1498. ನೆನ್ಪಿಡ್ಬೇಕು ಮಕ್ಕಳೇ, ಬಹಳ ಪ್ರಮುಖವಾಗಿರ್ತಕ್ಕಂಥ ಅನ್ವೇಷಣೆ. ಎಸ್ ನೋಡಿ, ಇದು ವಾಸ್ಕೋ ಡಿ ಗಾಮ ಬಂದಿರತಕ್ಕಂಥ ಮಾರ್ಗ. ಈ ಮಾರ್ಗದಲ್ಲಿ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದು ತಲುಪ್ತಾನೆ, ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ. ನೆಕ್ಸ್ಟು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ಅಂತ ಹೇಳಿದರೆ ಈ ಫರ್ಡಿನೆಂಡ್ ಮ್ಯಾಗಲಾನ್ ಅಂತಕ್ಕಂಥ ಕಾಣಿಸ್ತಾ ಇದೆ ನಿಮಗೆ. ಫರ್ಡಿನೆಂಡ್ ಮ್ಯಾಗಲಾನ್ ಇವನೊಬ್ಬ ಪೋರ್ಚುಗೀಸ್ ನಾವಿಕ. ಯಾವ ರಾಷ್ಟ್ರದವರು ಅಂತ ಅಲ್ಲಲ್ಲೇ ನೆನ್ಪಿಟ್ಕೊಳ್ಬೇಕು ಮಕ್ಕಳೇ. ವಾಸ್ಕೋ ಡಿ ಗಾಮ ಪೋರ್ಚುಗಲ್ನವನು, ಅದೇನೇ ಕೊಲಂಬಸ್ ಅಂತ ಏನು ಹೇಳಿದ್ವಿ, ಕೊಲಂಬಸ್ ಸ್ಪೈನ್. ಸೊ ಇವರು ಫರ್ಡಿನೆಂಡ್ ಮ್ಯಾಗಲಾನ್ ಅಂತಕ್ಕಂದು ಪೋರ್ಚುಗಲ್ ನಾವಿಕ. ಇವನು ಭೂಶಿರವನ್ನು ಸುತ್ತುವರೆದ, ಇಡೀ ಭೂಮಿಯನ್ನು ಒಂದು ಸಾರಿ ಪ್ರದಕ್ಷಿಣೆ ಹಾಕಿದ ಮೊದಲ ನಾವಿಕ ಇವನು. ಸಮುದ್ರ ಮಾರ್ಗದಲ್ಲಿ ಇಡೀ ಭೂಮಿಯನ್ನು ಒಂದ್ಸರಿ ರೌಂಡ್ ಹಾಕ್ಕೊಂಡು ಬರ್ತಾನೆ. ಸುಮಾರು 5 ತಿಂಗಳ ಕಾಲ ಪ್ರಯಾಣಿಸಿ 1520ರಲ್ಲಿ ದಕ್ಷಿಣ ಅಮೇರಿಕಾವನ್ನು ತಲುಪಿದ. ಸೊ ದಕ್ಷಿಣ ಅಮೇರಿಕಾ ರೂಟ್ ಕಾಣಿಸ್ತಾ ಇದೆ ಮಕ್ಕಳೇ ನಿಮಗೆ, ಯಾವ ಕಡೆಯಿಂದ ಯಾವ ಕಡೆಗೆ ಹೋಗ್ತಾ ಇದೆ ನೋಡಿ. ಈಗ ಹಡಗು ಮೂವ್ ಆಗುತ್ತೆ ನೋಡಿ, ಯಾವ ಕಡೆ ಹೋಗ್ತಾ ಇದೆ ಅಂದರೆ ನೋಡಿ, ಯಾವುದು ಅಮೇರಿಕಾ, ದಕ್ಷಿಣ ಅಮೇರಿಕಾದ ತುದಿಯನ್ನು ಬಳಸಿ. ದಕ್ಷಿಣ ಅಮೇರಿಕಾದ ತುದಿ ಅಂದರೆ ಇದು ಅಲ್ವಾ, ಇದು ದಕ್ಷಿಣ ಅಮೇರಿಕಾದ ತುದಿಯನ್ನು ಬಳಸ್ಬಿಟ್ಟು ಅವನೇನು ಮಾಡ್ತಾನೆ, ಹೀಗೆ ಹೋಗ್ತಾನೆ. ಹೀಗೆ ಅಂತಂದರೆ ಪಶ್ಚಿಮಾಭಿಮುಖವಾಗಿ ಪ್ರಯಾಣ ಮಾಡ್ತಾನೆ. ಪಶ್ಚಿಮಾಭಿಮುಖವಾಗಿ ಪ್ರಯಾಣ ಮಾಡಿ ಅವನೇನು ಮಾಡ್ತಾನೆ, ಪೂರ್ವಾಭಿಮುಖವಾಗಿ ವಾಪಸ್ ಬರ್ತಾನೆ. ಹೇಗೆ ಭೂಮಿ ಏನಾಗಿತ್ತು, ದುಂಡುಗಿದೆ ಅಂತ ಪರಿಕಲ್ಪನೆ ಇತ್ತಲ್ಲ, ಹಾಗಾಗಿ ಅಲ್ಲಿಂದ ಹಿಂದೂ ಮಹಾಸಾಗರವನ್ನು ಬಳಸ್ತಾನೆ. ಹೀಗೆ ಹೋಗಿ ಅವನೇನು ಮಾಡ್ತಾನೆ, ಮತ್ತೆ ಈ ಕಡೆಯಿಂದ ಬರ್ತಾನೆ, ಈ ಕಡೆಯಿಂದ ಎಂಟರ್ ಆಗುತ್ತೆ. ಸೊ ಹಿಂದೂ ಮಹಾಸಾಗರವನ್ನು ಬಳಸ್ಕೊಂಡ್ಬಿಟ್ಟು ಫಿಲಿಪೈನ್ಸನ್ನು ತಲುಪ್ತಾನೆ. ಫಿಲಿಪೈನ್ಸ್ನಿಂದ ಅವನ ಒಂದು ಹಡಗು, 5 ಹಡಗುಗಳಲ್ಲಿ ಹೋಗ್ತಾರೆ, ಒಂದು ಹಡಗು ಅದೇನು ಮಾಡುತ್ತೆ, ಇಂಡೋನೇಷ್ಯಾ ದ್ವೀಪದಲ್ಲಿ ಮಧ್ಯದಲ್ಲಿ ಸಾಗಿ ಭೂಮಿಯನ್ನು ಪ್ರಥಮ ಬಾರಿಗೆ ಸುತ್ತು ಹಾಕಿಬಿಟ್ಟು ಅದೇ ಕೇಪ್ ಆಫ್ ಗುಡ್ ಹೋಪ್ ಮಾರ್ಗದ ಮೂಲಕ, ಯಾವುದು ಕೇಪ್ ಆಫ್ ಗುಡ್ ಹೋಪ್,
ಸೊ ಇಲ್ಲಿ ಬರ್ತಾ ಇದೆಲ್ಲ ಆಫ್ರಿಕಾದ ಭೂಶಿರ. ಸೊ ಇದೇ ಭೂಶಿರವನ್ನು ಬಳಸ್ಕೊಂಡು ಪುನಃ ಏನಾಗುತ್ತೆ, ಅವನು ಸ್ಪೈನನ್ನು ಬಂದು ತಲುಪ್ತಾನೆ. ಸೊ ಈಗ ಆ ಕಡೆ ಹೋಗಿತ್ತಲ್ಲ ಹಡಗು, ನೋಡಿ ಈ ಕಡೆ ಬರ್ತಾ ಇದೆ. ಎಸ್, ಒಂದು ಸುತ್ತನ್ನು ಕಂಪ್ಲೀಟ್ ಮಾಡುತ್ತೆ. ಇದಕ್ಕೆ ಮೂಲ ಆಧಾರ ಏನು ಅಂತ ಹೇಳಿದರೆ, ನಾವು ಭೂಮಿ ದುಂಡುಗಿದೆ ಅಂತ ಹೇಳ್ತಾ ಇದ್ವಿ ನೋಡಿ ಅಲ್ವಾ. ಭೂಮಿ ಚಪ್ಪಟೆಯಾಗಿಲ್ಲ, ಭೂಮಿ ದುಂಡಾಗಿದೆ ಅನ್ನೋ ಪರಿಕಲ್ಪನೆಯಲ್ಲಿ ಅವನು ಪಶ್ಚಿಮಾಭಿಮುಖವಾಗಿ ಪ್ರಯಾಣ ಮಾಡಿದರೆ ಮತ್ತೆ ಪೂರ್ವಕ್ಕಿರ್ತಕ್ಕಂಥ ಭಾರತವನ್ನು ಬಳಸ್ಕೊಂಡು ಅವನೇನು ಮಾಡ್ತಾನೆ, ಸ್ಪೈನ್ಗೆ ಬಂದು ತಲುಪ್ತಾನೆ. ಮಕ್ಕಳೇ ನೆನ್ಪಿಡಿ, ಫರ್ಡಿನೆಂಡ್ ಮೆಗಲಾನ್ ಅಂತಕ್ಕಂಥವನು ಇಡೀ ಜಗತ್ತನ್ನು, ಇಡೀ ಭೂಮಿಯನ್ನು ಸಮುದ್ರ ಮಾರ್ಗದ ಮೂಲಕ ಸುತ್ತು ಹಾಕಿದ ಮೊದಲ ನಾವಿಕ ಫರ್ಡಿನೆಂಡ್ ಮೆಗಲಾನ್. ಭೂ ಅನ್ವೇಷಣೆಗಳು ಯಾರು, ಎಷ್ಟರಲ್ಲಿ ಯಾವ ಖಂಡಗಳನ್ನು ಕಂಡುಹಿಡಿದ್ರು ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಭೂಖಂಡಗಳ ಪರಿಣಾಮ ಏನು, ಭೂಖಂಡಗಳ ಶೋಧನೆಯಿಂದ ಏನು ಪರಿಣಾಮ ಆಯಿತು. ಎಸ್, ಇದುವರೆಗೂ ನಾವು ಏನು ನೋಡಿದ್ವಿ, ಭೌಗೋಳಿಕ ಅನ್ವೇಷಣೆಗೆ ಕಾರಣ ನೋಡಿದ್ವಿ, ಜೊತೆಗೆ ಭೌಗೋಳಿಕ ಅನ್ವೇಷಣೆಗಳು ಹೇಗಾಯಿತು, ಹೊಸ ಭೂಖಂಡಗಳು ಹೇಗೆ ಸಂಶೋಧನೆ ಆಯಿತು ಅಂತ ನೋಡಿದ್ವಿ. ಹಾಗೆ ಆ ಹೊಸ ಭೂಖಂಡಗಳ ಅನ್ವೇಷಣೆಯ ಪರಿಣಾಮಗಳೇನಾಯಿತು ಅಂತ ನಾವು ನೋಡ್ತಾ ಹೋಗೋಣ. ಸೊ ಯುರೋಪಿಯನ್ನರು ಏನು ಮಾಡಿದ್ರು, ಹೊಸ ಖಂಡಗಳನ್ನು ಸಂಶೋಧನೆ ಮಾಡಿದ ನಂತರ ಅಮೇರಿಕಾ, ಆಫ್ರಿಕಾ, ಏಷ್ಯಾದ ಜೊತೆಗೆ ನೇರ ಸಂಪರ್ಕವನ್ನು ಸಾಧಿಸ್ತಾರೆ. ಅಪಾರವಾದ ಸಂಪತ್ತನ್ನು ಮತ್ತು ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಯುರೋಪಿಯನ್ನರು ಮಾಡಿದರು. ಎಸ್, ಹೊಸದಾಗಿ ಸಂಶೋಧನೆಯಾಗಿರ್ತಕ್ಕಂಥ ಖಂಡಗಳೇನಿತ್ತು, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಆಫ್ರಿಕಾ ಮತ್ತು ಏಷ್ಯಾ ರಾಷ್ಟ್ರಗಳೊಡನೆ ನೇರ ಸಂಪರ್ಕವನ್ನು ಹೊಂದಿ ಅವರು ಜ್ಞಾನ ಮತ್ತು ಸಂಪತ್ತನ್ನು ಗಳಿಸೋ ಪ್ರಯತ್ನವನ್ನು ಮಾಡಿದ್ರು. ಒಂದು. ಎರಡನೇ ಪರಿಣಾಮ, ಭೂಶೋಧನೆಯ ಪರಿಣಾಮಗಳಲ್ಲಿ ಎರಡನೇ ಪರಿಣಾಮ ಏನು ಅಂತ ನೋಡಿದರೆ, ಅಲ್ಲಿವರೆಗೂ ಏನು ನಾವು ಈ ಹಿಂದೆ ಹೇಳಿದ್ವಿ, ಇಟಲಿಯ ಶ್ರೀಮಂತ ನಗರಗಳು ಅಂತ ಹೇಳ್ತಾ ಇದ್ವಿ ಅಲ್ವಾ. ಇಟಲಿಯಲ್ಲಿ ಪುನರುಜ್ಜೀವನ ಆಯಿತು, ಅಲ್ಲಿ ಶ್ರೀಮಂತ ನಗರಗಳಿತ್ತು ಅಲ್ವಾ. ರೋಮ್ ಇರಲಿ, ವೆನಿಸ್ ಇರಲಿ, ಎಸ್, ಇವೆಲ್ಲ ಪ್ರಮುಖ ನಗರಗಳೇನಿತ್ತು, ಇಲ್ಲಿ ಬದಲಾವಣೆ ಆಗುತ್ತೆ. ನೋಡಿ ಏನಾಗುತ್ತೆ ಅಂದರೆ, ಯುರೋಪಿನ ಆರ್ಥಿಕ ವ್ಯವಸ್ಥೆಯ ಚಹರೆ ಬದಲಾಗಿ ಇಟಲಿ ಮತ್ತು ಇಟಲಿ ಮತ್ತು ಜರ್ಮನಿಯ ಶ್ರೀಮಂತಿಕೆ ಕುಸಿದು ಹೊಸದಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ನಂತಹ ಪ್ರಬಲ ಸಾಮ್ರಾಜ್ಯಗಳು ಹುಟ್ಟುಕೊಳ್ತವೆ. ಅಂದರೆ ಅಲ್ಲಿಯವರೆಗೂ ಮಧ್ಯಯುಗದಲ್ಲಿ ಜನಪ್ರಿಯವಾಗಿರ್ತಕ್ಕಂಥ ಇಟಲಿ ಜರ್ಮನಿಗಳು, ಫ್ರಾನ್ಸ್ ಇಟಲಿ ಜರ್ಮನಿಗಳೇನಿದ್ವು, ಆ ಫ್ರಾನ್ಸ್ ಇಟಲಿ ಜರ್ಮನಿಗಳು ಅದರ ಶ್ರೀಮಂತಿಗೆ ಕುಸಿದು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ನಂತಹ ರಾಷ್ಟ್ರಗಳು ಪ್ರಬಲ ಸಾಮ್ರಾಜ್ಯಗಳಾಗಿ ಉಗಮಗೊಳ್ಳುತ್ತೆ. ಯಾಕೆ ಅಂತ ಹೇಳಿದರೆ, ಅವರು ಹೊಸದಾಗಿ ಕಂಡುಕೊಂಡಿರ್ತಕ್ಕಂಥ ಭೂಖಂಡಗಳಲ್ಲಿ ಹೊಸಹತುಗಳನ್ನು ಕಟ್ಕೊಳ್ತಾರೆ. ಆ ಹೊಸಹತುಗಳಲ್ಲಿ ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ಅವರು ತಮ್ಮದಾಗಿಸ್ಕೊಳ್ತಾರೆ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳು ಅಮೆರಿಕ ಮತ್ತು ಭಾರತಗಳಲ್ಲಿ ಮಾರುಕಟ್ಟೆಯನ್ನು ವಿಸ್ತರಿಸುವ ಮೂಲಕ ಹೊಸಹತುಗಳನ್ನು ಸ್ಥಾಪಿಸಿ ಆರ್ಥಿಕವಾಗಿ ಲಾಭವನ್ನು ಗಳಿಸಿದ್ರು. ಎಸ್, ಇದು ಮೂರನೇ ಪರಿಣಾಮ ಮಕ್ಕಳೇ. ಭೂಶೋಧನೆಯ ಪರಿಣಾಮಗಳಲ್ಲಿ ಮೂರನೇದು, ಹೊಸದಾಗಿ ಕಂಡುಕೊಂಡಿರ್ತಕ್ಕಂಥ ಭೂಖಂಡಗಳಲ್ಲಿ ಹೊಸಹತುಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ, ಮಾರುಕಟ್ಟೆಯನ್ನು ವಿಸ್ತರಿಸೋದ್ರ ಮೂಲಕ ಅವರು ಆರ್ಥಿಕವಾಗಿ ಅಪಾರವಾದ ಲಾಭವನ್ನು ಗಳಿಸಿದರು. 4 ಭೂಶೋಧನೆಯ ಪರಿಣಾಮಗಳಲ್ಲಿ 4ನೇದು, ಹೊಸ ಭೂಪ್ರದೇಶಗಳಿಗೆ ತೆರಳಿ, ಈ ಹಿಂದೆ ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳಲ್ಲೂ ಹೇಳಿದ್ವಿ, ಹೊಸ ಪ್ರದೇಶಗಳಲ್ಲಿ ಧರ್ಮವನ್ನು ಪ್ರಚಾರ ಮಾಡ್ಬೋದು ಅಂತ. ಸೊ ಕ್ರೈಸ್ತ ಧರ್ಮ ಪ್ರಚಾರಕರು ತಮ್ಮ ಧರ್ಮವನ್ನು ಇತರೆ ದೇಶಗಳಿಗೆ ಪರಿಚಯಿಸಿದ್ರು. ಇದೊಂದು ಕಾರಣ ಆಗಿತ್ತು ಭೌಗೋಳಿಕ ಅನ್ವೇಷಣೆಗೆ. ಪರಿಣಾಮಗಳಲ್ಲೂ ಕೂಡ ಇದು ಬರುತ್ತೆ. ಹೊಸ ಪ್ರದೇಶಗಳಲ್ಲಿ, ಭೂಖಂಡಗಳಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಇವ್ರು ಮಾಡಿದರು. 5ನೇ ಪಾಯಿಂಟ್ ಬಂದ್ಬಿಟ್ಟು, ಈ ಭೌಗೋಳಿಕ ಅನ್ವೇಷಣೆಗಳಿಂದ ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವೆ ಸಾಂಸ್ಕೃತಿಕ ವಿನಿಮಯವಾಗಿ ಹೊಸ ಜ್ಞಾನವನ್ನು ಪಡ್ಕೊಂಡ್ರು. ಸೊ ಪೂರ್ವ ಮತ್ತು ಪಶ್ಚಿಮದ ರಾಷ್ಟ್ರಗಳು ಪರಸ್ಪರ ಜ್ಞಾನ ಮತ್ತು ಸಂಸ್ಕೃತಿಯನ್ನು ವಿನಿಮಯ ಮಾಡಿಕೊಂಡಿದ್ರಿಂದಾಗಿ ಒಂದು ಹೊಸ ಸಂಸ್ಕೃತಿ, ಜ್ಞಾನವನ್ನು ಎರಡೂ ರಾಷ್ಟ್ರದವರು ಪಡೀಲಿಕ್ಕೆ ಸಾಧ್ಯ ಆಯಿತು. ಆಗಲೇ ಹೇಳ್ತಾ ಇದ್ವಿ, ಮೆಗಲನ್ ಏನು ಒಂದು ಸುತ್ತು ಹಾಕೊಂಡ್ಬರ್ತಾನೆ. ಮೆಗಲನ್ನ ಯಾನದಿಂದ ಭೂಮಿ ಚಪ್ಪಟೆಯಾಗಿಲ್ಲ, ದುಂಡಾಗಿದೆ ಅಂಥೇಳಿ
ಪ್ರಾಯೋಗಿಕವಾಗಿ ಸಾಬೀತಾದಂತಾಯಿತು. ಎಸ್, ಇವೆಲ್ಲ ಭೌಗೋಳಿಕ ಸಂಶೋಧನೆಯ, ಭೌಗೋಳಿಕ ಅನ್ವೇಷಣೆಯ ಪರಿಣಾಮ. 7ನೇ ಪಾಯಿಂಟ್ ಬಂದ್ಬಿಟ್ಟು ಭೌಗೋಳಿಕ ಅನ್ವೇಷಣೆ ಪರಿಣಾಮಗಳಲ್ಲಿ ಉತ್ತರ ಅಮೇರಿಕಾದ ಅಭಿವೃದ್ಧಿಗೆ, ನಾರ್ತ್ ಅಮೇರಿಕಾ ಮೇಲ್ಗಡೆ ಕಾಣಿಸ್ತಾ ಇದೆ, ಸೊ ಇದರ ಅಭಿವೃದ್ಧಿಗೆ ಏನು ಮಾಡ್ತಾರೆ ಅಂದರೆ ಆಫ್ರಿಕಾದ ನಿಗ್ರೋ ಜನರನ್ನು ಬಳಸ್ಕೊಂಡ್ರಿಕ್ಕೆ ಪ್ರಾರಂಭಿಸಿದ್ರಿಂದ ಗುಲಾಮರ ವ್ಯಾಪಾರ ಅಸ್ತಿತ್ವಕ್ಕೆ ಬರುತ್ತೆ. ನೋಡಿ, ಇದು ನೆಗೆಟಿವ್ ಪಾಯಿಂಟ್ ಮಕ್ಕಳೇ. ಗುಲಾಮಗಿರಿ ಅಸ್ತಿತ್ವಕ್ಕೆ ಬಂತು. ಭೌಗೋಳಿಕ ಅನ್ವೇಷಣೆಯಿಂದ ಏನಾಗುತ್ತೆ, ಆಫ್ರಿಕಾ ಖಂಡದಲ್ಲಿದ್ದಂತಹ ಕರಿಯರನ್ನು ಗುಲಾಮರನ್ನಾಗಿ ಮಾಡಿಕೊಂಡು ಉತ್ತರ ಅಮೇರಿಕದ ಆರ್ಥಿಕ ಅಭಿವೃದ್ಧಿಗೆ ಬಳಸ್ಕೊಳ್ಳೋದ್ರ ಮೂಲಕ ಗುಲಾಮರ ವ್ಯಾಪಾರ ಅಸ್ತಿತ್ವಕ್ಕೆ ಬಂತು. ಎಸ್, ಆಫ್ರಿಕಾದ ಕರಿಯರನ್ನು ಗುಲಾಮರನ್ನಾಗಿ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ. ಸೊ ಇದಿಷ್ಟು ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು ಅಂದಾಗ ನೆನಪಿರಲಿ ಮಕ್ಕಳು. ನೆಕ್ಸ್ಟ್ ಬಂದ್ಬಿಟ್ಟು ಮತ ಸುಧಾರಣೆ ಅಂತ ಬರುತ್ತೆ. ಏನು ಮತ ಸುಧಾರಣೆ, ಯಾಕೆ ಬಂತು? ನೆಕ್ಸ್ಟ್ ಟಾಪಿಕ್ ಭಾಳ ಮುಖ್ಯವಾಗಿರ್ತಕ್ಕಂಥ ಕಲಿಕಾಂಶ. ಮತ ಸುಧಾರಣೆ ಅಂದರೆ ಏನು? ಏನು ಮತ ಸುಧಾರಣೆ ಅಂದರೆ ನೋಡಿ, ಯುರೋಪ್ನಲ್ಲಿ ಆಧುನಿಕ ಯುಗ ಗೋಚರಿಸುತ್ತಿದ್ದಂತೆ ಕ್ಯಾಥೋಲಿಕ್ ಚರ್ಚ್ನ ಮತ್ತು ಪೋಪ್ನ ಅಧಿಕಾರವನ್ನು ಪ್ರಶ್ನಿಸಿ ನಡೆಸಿದ ಧಾರ್ಮಿಕ ಚಳುವಳಿಯನ್ನು ಮತ ಸುಧಾರಣೆ ಅಂತ ಕರಿತೀವಿ. ಅಂದರೆ ಅಲ್ಲಿವರೆಗೂ ಕ್ಯಾಥೋಲಿಕ್ ಚರ್ಚ್ನ ಪಾದ್ರಿಗಳು, ಪೋಪ್ಗಳು ಏನು ಹೇಳ್ತಾರೆ ಅದೇ ಅಂತಿಮವಾಗಿತ್ತು. ಆದರೆ ಎಲ್ಲಿವರೆಗೂ? ಅಂಧಕಾರ ಯುಗದವರೆಗೂ, ಮಧ್ಯಯುಗದವರೆಗೂ. ಆದರೆ ನವಯುಗ ಯಾವಾಗ ಆರಂಭ ಆಯಿತು, ಪುನರುಜ್ಜೀವನ ಯಾವಾಗ ಆರಂಭ ಆಯಿತು, ಸೊ ಅಲ್ಲಿ ಆಧುನಿಕ ಯುಗದ ಆರಂಭದೊಂದಿಗೆ ಕ್ಯಾಥೋಲಿಕ್ ಚರ್ಚಿನ ಮತ್ತು ಪೋಪ್ಗಳ ಅಲ್ಲಿಯವರೆಗಿನ ಅಧಿಕಾರವನ್ನು ಪ್ರಶ್ನಿಸಿ ನಡೆದಂತಹ ಧಾರ್ಮಿಕ ಚಳುವಳಿಯನ್ನು ಮತ ಸುಧಾರಣೆ ಅಂತ ಕರೀತಾರೆ. ಸೊ ಅಧಿಕಾರ ಪ್ರಶ್ನೆ ಮಾಡಿದ್ರು ಅಂದರೆ ಹಾಗಾದರೆ ಏನಾಗಿತ್ತಲ್ಲಿ ಅಂತ ಹೇಳಿದರೆ ಮುಂದೆ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಯಾಕೆ ಚರ್ಚ್ನ ಅಧಿಕಾರವನ್ನು ಪ್ರಶ್ನೆ ಮಾಡಿದ್ರು. ನೋಡಿ, ಮತ ಸುಧಾರಣೆಗೆ ಕಾರಣಗಳು ಏನಾಗಿತ್ತು ಅಂತ ನೋಡ್ತಾ ಹೋಗೋಣ. ಅದ್ರ ಮೊದಲು ಇಲ್ಲೊಬ್ರು ಫೋಟೋ ಕಾಣಿಸ್ತಾ ಇದೆ ನಿಮಗೆ. ಯಾರದು ಫೋಟೋ? ತಲೆ ಮೇಲೆ ಒಂದು ಕ್ಯಾಪ್ ಹಾಕೊಂಡಿದ್ದಾರೆ ನೋಡಿ, ಬ್ಲ್ಯಾಕು ಅಲ್ವಾ? ಸೊ ನೋಡಿ, ಇವ್ರನ್ನ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ಇವರೇನಕ್ಕೆ ಮತ ಸುಧಾರಣೆಯನ್ನು ಆರಂಭಿಸ್ತಾರೆ ನೋಡಿ. ಮತ ಸುಧಾರಣೆಯ ಜನಕ ಮಾರ್ಟಿನ್ ಲೂಥರ್. ಕ್ರೈಸ್ತ ಧರ್ಮದ ಮೂಲ ಮಂತ್ರ ಏನಾಗಿತ್ತಪ್ಪ ಅಂದರೆ ಸರಳತೆ ಅಲ್ವಾ? ಯೇಸು ಕ್ರಿಸ್ತರು ಬೋಧಿಸಿದ್ದು ಸರಳವಾಗಿರಬೇಕು, ಸರಳತೆಯನ್ನು ಬೋಧಿಸ್ತಾರೆ. ಆದರೆ ಸರಳತೆಯನ್ನು ಬದಿಗೊತ್ತಿದ್ದ ಪರಿಣಾಮ ಪೋಪರು ಆಡಂಬರದ ಜೀವನವನ್ನು, ಚರ್ಚ್ನ ದಬ್ಬಾಳಿಕೆಯನ್ನು ಈ ಮಾರ್ಟಿನ್ ಲೂಥರ್ ವಿರೋಧಿಸ್ತಾ ಹೋಗ್ತಾನೆ. ಜರ್ಮನಿಯಲ್ಲಿ ಬೃಹತ್ ಚಳುವಳಿಯನ್ನು ಆರಂಭಿಸ್ತಾನೆ. ಅಂದರೆ ಮಾರ್ಟಿನ್ ಲೂಥರ್ ಕಿಂಗ್ ಜರ್ಮನಿಗೆ ಸೇರಿದವನು. ಇವನೇನು ಮಾಡ್ದ? ಇವನು ಒಬ್ಬ ಬೈಬಲನ್ನು ಅಧ್ಯಯನ ಮಾಡಿ ಬೈಬಲನ್ನು ಪ್ರಾಧ್ಯಾಪಕನಾಗಿರ್ತಾನೆ. ಸೊ ಹಾಗಾಗಿ ಇವನು ರೋಮ್ಗೆ ಬರ್ತಾನೆ, ನೋಡೋಣ ರೋಮ್ನ ಜೀವನ ಹೇಗಿದೆ ಅಂತ. ರೋಮ್ನಲ್ಲಿ ಪೋಪ್ಗಳು ಮತ್ತು ಚರ್ಚಿನ ಆಡಂಬರವನ್ನು ಕಂಡುಬಿಟ್ಟು ಅದನ್ನು ವಿರೋಧಿಸ್ತಾನೆ ಮಾರ್ಟಿನ್ ಲೂಥರ್. ಸೊ ಹಾಗಾಗಿ ಇವನನ್ನು ಮತ ಸುಧಾರಣೆಯ ಜನಕ ಅಂತ ಕರೀತಾರೆ. ಈ ಚಳವಳಿ ಮುಂದೆ ಕ್ರೈಸ್ತ ಧರ್ಮದಲ್ಲಿ ಒಡಕನ್ನು ಉಂಟು ಮಾಡಿದ್ದಲ್ಲದೆ ಕ್ಯಾಥೋಲಿಕ್ಕರನ್ನು ತಾವೇ ವಿಮರ್ಶಿಸಿಕೊಳ್ಳತಕ್ಕಂಥ ಪ್ರತಿ ಸುಧಾರಣೆ ಅಂತಕ್ಕೆ ಬರುತ್ತೆ. ನಾವು ಪ್ರತಿ ಸುಧಾರಣೆಯನ್ನು ಆಮೇಲೆ ಹೇಳ್ತೀವಿ. ಮತ ಸುಧಾರಣೆಯ ನಂತರದಲ್ಲಿ ಪ್ರತಿ ಸುಧಾರಣೆ ಬರುತ್ತೆ. ಯಾರು ಈ ಮಾರ್ಟಿನ್ ಲೂಥರ್ ಅಂತ ನೋಡ್ಬಿಟ್ರೆ, ಸೊ ಮತ ಸುಧಾರಣೆಗೆ ಕಾರಣಗಳನ್ನು ನೋಡೋಣ. ಕಾರಣಗಳನ್ನು ನೋಡಿದ ನಂತರದಲ್ಲಿ ಮಾರ್ಟಿನ್ ಲೂಥರ್ ಬಗ್ಗೆ ಬರ್ತದೆ. ಮತ ಸುಧಾರಣೆಗೆ ಕಾರಣಗಳು. ಫಸ್ಟ್ ಒನ್, ಕ್ರೈಸ್ತ ಸನ್ಯಾಸಿಗಳು ಮತ್ತು ಪೋಪರು ತ್ಯಾಗದ ಜೀವನವನ್ನು ನಡೆಸಲಿಕ್ಕೆ ಬದಲಾಗಿ ಲೌಕಿಕ ಸುಖದಲ್ಲಿ ಮುಳುಗಿದ್ರು, ನೀತಿ ಬಾಹಿರ ಕೃತ್ಯಗಳನ್ನು ನಡೆಸಿದ್ರು ಅಲ್ವಾ? ಮತ ಸುಧಾರಣೆಗೆ ಕಾರಣ ಏನು? ಕ್ರೈಸ್ತ ಸನ್ಯಾಸಿಗಳು, ಪೋಪರು ಎಂಥ ಜೀವನ ನಡೆಸಬೇಕಿತ್ತು? ತ್ಯಾಗದ ಜೀವನ ನಡೆಸಬೇಕಿತ್ತು. ಅದಕ್ಕೆ ಬದಲಾಗಿ ಅವರೇನು ಮಾಡಿದ್ರು? ಲೌಕಿಕ ಸುಖದಲ್ಲಿ ಮುಳುಗಿದ್ರು, ಆಡಂಬರದ ಜೀವನ, ಐಷಾರಾಮಿ ಜೀವನದಲ್ಲಿ ತೊಡಗಿದ್ರು. ಹಾಗಾಗಿ ನೀತಿ ಬಾಹಿರ ಕೃತ್ಯದಲ್ಲಿ ತೊಡಗಿದ್ರಿಂದ ಅವರನ್ನು ಪ್ರಶ್ನಿಸ್ತಕ್ಕಂಥ ಅಧಿಕಾರ ಜನಸಾಮಾನ್ಯರಿಗೆ ಸಿಕ್ತು. ಹಾಗಾಗಿ ಮತ ಸುಧಾರಣೆಗೆ ಇದು ಕಾರಣ ಆಯಿತು. ಪೋಪರು ಧಾರ್ಮಿಕತೆಯನ್ನು ಸುಧಾರಿಸೋದನ್ನು ಬಿಟ್ಟು ರಾಜಕೀಯದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡ್ರು. ಪೋಪರ ಕೆಲಸ ಏನಪ್ಪ? ಧರ್ಮವನ್ನು ಸುಧಾರಿಸ್ತಕ್ಕಂಥದ್ದು,
ಸಮಾಜದಲ್ಲಿ ಧಾರ್ಮಿಕ ಪ್ರಜ್ಞೆನ ಬೆಳೆಸ್ತಕ್ಕಂಥದ್ದು. ಅದನ್ನು ಬಿಟ್ಟು ಪೋಪರು ರಾಜಕೀಯವನ್ನು ಕೈಗೆತ್ಕೊಂಡ್ರು. ಹಾಗಾಗಿ ಏನಾಗುತ್ತೆ, ಪೋಪರ ವಿರುದ್ಧವಾಗಿ ಇಟಾಲಿಯ ಬೊಕಾಶಿಯೋ, ಹಾಲೆಂಡ್ನ ಇರಾಸ್ಮಸ್ ಮತ್ತು ಇಂಗ್ಲೆಂಡಿನ ಜಾನ್ ವೈಕ್ಲಿಫ್ ಇಂಥ ಕೃತ್ಯಗಳನ್ನು ಖಂಡಿಸ್ತಾ ಹೋದರು. ಪೋಪರು ಒಬ್ಬ ಧರ್ಮಗುರುಗಳಾಗಿದ್ದುಕೊಂಡು ಧರ್ಮದ ಹಾದಿಯಲ್ಲಿ ನಡಿಬೇಕು, ಬಿಟ್ಟರೆ ರಾಜಕೀಯಕ್ಕೆ ಬರಬಾರ್ದು. ಅವರ ಜೀವನ ಸರಳವಾಗಿರಬೇಕು. ಆದರೆ ಈಗ ಪೋಪರು ವೈಭವದ ಜೀವನ ನಡೆಸ್ತಾ ಇದ್ದಾರೆ, ಆಡಂಬರದ ಜೀವನ ನಡೆಸ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಮತ ಸುಧಾರಣೆ ಆರಂಭ ಆಯಿತು. ಒಂದನೇ ಕಾರಣ. ಎರಡನೇ ಕಾರಣ ಏನು ಅಂತ ಹೇಳಿದ್ರೆ, ಪುರೋಹಿತ ವರ್ಗದವರೆಲ್ಲರೂ ಕೂಡ ವಿದ್ವಾಂಸರಾಗಿರಲಿಲ್ಲ. ಪುರೋಹಿತರಾಗುವವರಿಗೆ ಜ್ಞಾನ ತುಂಬ ಮುಖ್ಯ ಅಲ್ವಾ. ಹೆಸರಿಗೆ ಪುರೋಹಿತರಾಗಿದ್ದವರು ಬೈಬಲ್ನಿಂದ ದೂರ ಉಳಿದಿದ್ರು. ಇವರು ಬೈಬಲ್ನ ಅಭ್ಯಾಸವನ್ನ ಮಾಡಿರಲಿಲ್ಲ, ಜ್ಞಾನವನ್ನು ಸಂಪಾದನೆ ಮಾಡಿರಲಿಲ್ಲ. ಆದರೆ ಪುರೋಹಿತತನವನ್ನು ಮೈಗೂಡಿಸ್ಕೊಂಡಿದ್ರು. ಉದ್ದೇಶ ಏನು ಅಂದರೆ, ಪುರೋಹಿತರಾದರೆ ಆಡಂಬರದ ಜೀವನವನ್ನು ನಡೆಸ್ಬೋದು, ಯಾರೂ ಪ್ರಶ್ನೆ ಮಾಡಲ್ಲ. ಚರ್ಚ್ನಲ್ಲಿ ನಡೆಯುತ್ತಿದ್ದ ವಿದ್ಯಮಾನಗಳಲ್ಲಿ ಇವರು ಕೂಡ ಪಾಲುದಾರರಾಗಿದ್ರು. ಅಂದರೆ ಚರ್ಚ್ ನೀತಿ ಬಾಹಿರ ಕೃತ್ಯಗಳಲ್ಲಿ ಏನು ಪಾಲ್ಗೊಂಡಿತ್ತು, ಅದರಲ್ಲಿ ಪುರೋಹಿತ ವರ್ಗದವರು ಕೂಡ ಸೇರ್ಪಡೆಯಾಗಿದ್ರು. ಸೊ ಇದನ್ನು ಸುಧಾರಿಸಲಿಕ್ಕಾಗಿ ಮತ ಸುಧಾರಣೆ ಆರಂಭ ಆಯಿತು. ಮತ ಸುಧಾರಣೆಗೆ ಮೂರನೇ ಕಾರಣ ಏನು ನೋಡಿ. ಮೂರನೇ ಕಾರಣ ಏನು ಅಂತ ಹೇಳಿದ್ರೆ, ಮಧ್ಯಯುಗದಲ್ಲಿ ಪೋಪರು ಮತ್ತು ದೊರೆಗಳ ನಡುವೆ ನಡೆದಿರ್ತಕ್ಕಂಥ ಕಲಹ. ಪೋಪರು ಧರ್ಮಗುರುಗಳಾಗಿದ್ಕೊಂಡು ಧರ್ಮದ ದಾರಿಯಲ್ಲಿ ಜನರನ್ನ ಮುನ್ನಡೆಸಬೇಕಾಗಿದ್ರು. ಆದರೆ ಪೋಪರು ದೊರೆಗಳಿಗೆ ಸ್ಪರ್ಧಿಗಳಾಗ್ತಾ ಹೋದ್ರು. ಹಾಗಾಗಿ ರಾಜರ ಸ್ವಾಭಿಮಾನ ಮತ್ತು ಗೌರವವು ಕೆಣಕತ್ತೆ. ಇದರಿಂದ ಏನಾಗುತ್ತೆ, ರಾಜರು ಮತ ಸುಧಾರಕರನ್ನ ಬೆಂಬಲಿಸಿದ್ರು. ಯಾವಾಗ ಮತ ಸುಧಾರಕರು ಚರ್ಚಿನ ಪೋಪ್ನ ನೈತಿಕತೆಯನ್ನು ಪ್ರಶ್ನೆ ಮಾಡ್ತಾರೆ, ಆಗ ದೊರೆಗಳು ಅವರನ್ನು ಸಪೋರ್ಟ್ ಮಾಡ್ತಾರೆ, ಅವರಿಗೆ ಸಪೋರ್ಟ್ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದರೆ, ರಾಜರ ಸ್ವಾಭಿಮಾನ ಮತ್ತು ಗೌರವವನ್ನು ಪೋಪ್ಗಳು ಕೆಣಕ್ತಾರೆ. ಸೊ ಆ ಕಾರಣದಿಂದಾಗಿ ದೊರೆಗಳು ಮತ ಸುಧಾರಕರನ್ನ ಪ್ರೋತ್ಸಾಹಿಸಿದ್ರಿಂದ ದೊರೆಗಳ ಬೆಂಬಲವನ್ನು ಪಡೆದಿರತಕ್ಕಂಥ ಮತ ಸುಧಾರಕರು ಚರ್ಚ್ ಮತ್ತು ಪೋಪ್ಗಳ ವಿರುದ್ಧ ಘರ್ಷಣೆಗೆ ಇಳಿದ್ರು. ರಾಷ್ಟ್ರೀಯ ಪ್ರಭುತ್ವಗಳು ಬೆಳೆದು ಬಲವಾಗ್ತವೆ. ಯಾವಾಗ ರಾಷ್ಟ್ರೀಯ ಪ್ರಭುತ್ವ ಉದಯ ಆಗುತ್ತೆ, ಆಗ ರಾಜ್ಯದ ಆಂತರಿಕ ವ್ಯವಹಾರದಲ್ಲಿ ರೋಮನ್ ಕ್ಯಾಥಲಿಕ್ ಚರ್ಚ್ ಮತ್ತು ಪೋಪರ ಹಸ್ತಕ್ಷೇಪವನ್ನು ದೊರೆಗಳು ಇಷ್ಟಪಡಲಿಲ್ಲ. ರಾಷ್ಟ್ರೀಯ ಪ್ರಭುತ್ವ ಉದಯ ಆದಾಗ ಏನಾಗುತ್ತೆ, ಪ್ರಜೆಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ದೊರೆಗಳ ಕರ್ತವ್ಯ ಆಗುತ್ತೆ. ದೊರೆಗಳೇ ಅಂತಿಮ ಆಗ್ತಾರೆ. ಸೊ ದೊರೆಗಳು ರಾಷ್ಟ್ರೀಯ ಪ್ರಭುತ್ವವನ್ನು ಮೈಗೂಡಿಸ್ಕೊಂಡಿದ್ರಿಂದ ಚರ್ಚ್ ಆಗಲಿ ಪೋಪರಾಗಲಿ ರಾಜ್ಯದ ರಾಜಕೀಯ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋದು ಅವರನ್ನು ಕೆಣಕತ್ತೆ, ಅವರಿಗೆ ಇಷ್ಟ ಆಗೋದಿಲ್ಲ. ಆ ಕಾರಣದಿಂದ ಮತ ಸುಧಾರಣೆಗಳು ಆರಂಭ ಆಗುತ್ತೆ. ಐದನೇದು ಬಹಳ ಮುಖ್ಯ ಕಾರಣ, ನವೋದಯದಿಂದ ಮೂಡಿದ ವೈಜ್ಞಾನಿಕ ದೃಷ್ಟಿ ಮತ್ತು ಕುತೂಹಲಗಳು. ನವೋದಯದ ಉಗಮದೊಂದಿಗೆ ಹೊಸ ಹೊಸ ಅನ್ವೇಷಣೆಗಳಾಗುತ್ತೆ, ಜನರಲ್ಲಿ ವೈಚಾರಿಕ ಪ್ರಜ್ಞೆ ಬರುತ್ತೆ. ಇದು ಯುರೋಪಿನ ಜನರಲ್ಲಿ ಈ ಅನ್ವೇಷಣೆಗಳನ್ನು ಧಾರ್ಮಿಕ ಸಮಸ್ಯೆಗಳಿಗೂ ಅನ್ವಯ ಮಾಡಿ ಅದರಿಂದ ಪರಿಹಾರ ಪಡ್ಕೊಳ್ಬಹುದು ಅನ್ನೋ ತೀರ್ಮಾನಕ್ಕೆ ಬರುವಂತೆ ಮಾಡ್ತಾರೆ. ಹಾಗಾಗಿ ಅದು ಮತ ಸುಧಾರಣೆಗೆ ಕಾರಣ ಆಗುತ್ತೆ. ಆರನೇದು ಬಹಳ ಮುಖ್ಯ, ಇದನ್ನ ಪೋಪ್ಗಳು ವಿರೋಧಿಸ್ತಾರೆ, ಚರ್ಚ್ ವಿರೋಧಿಸುತ್ತೆ. ಏನು ಅಂತ ಹೇಳಿದರೆ, ಮೂಲ ಭಾಷೆ ಯಾವುದು, ಬೈಬಲ್ನ ಮೂಲ ಭಾಷೆ ಅಂತ ನೋಡಿದರೆ ಅದು ಲ್ಯಾಟಿನ್ನಿಂದ ಬೈಬಲನ್ನು ಇತರ ಭಾಷೆಗಳಿಗೆ ಭಾಷಾಂತರಿಸಿದ್ದನ್ನು ಚರ್ಚ್ ವಿರೋಧಿಸಿತ್ತು. ಬೈಬಲ್ ಮೂಲ ಲ್ಯಾಟಿನ್ ಭಾಷೆಯಲ್ಲಿತ್ತು, ಅದನ್ನು ಬೇರೆ ಬೇರೆ ಭಾಷೆಗಳಿಗೆ, ಸ್ಥಳೀಯ ಭಾಷೆಗಳಿಗೆ ಭಾಷಾಂತರ ಮಾಡಿದ್ದನ್ನು ಚರ್ಚ್ ಯಾಕೆ ವಿರೋಧಿಸುತ್ತೆ ಹೇಳಿ? ಯಾಕೆ ವಿರೋಧಿಸುತ್ತೆ ಅಂದರೆ, ಜನಸಾಮಾನ್ಯರಿಗೆ ಸ್ಥಳೀಯ ಭಾಷೆಗಳಲ್ಲಿ ಬೈಬಲ್ ಸಿಕ್ಕಾಗ ಬೈಬಲ್ನಲ್ಲಿ ಏನು ಹೇಳಿದೆ ಅನ್ನೋದು ಜನರಿಗೆ ಅರ್ಥ ಆಗ್ಬಿಡುತ್ತೆ. ನಾವು ಹೇಳಿದ್ದನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಅಲ್ಲಿವರೆಗೂ ಪೋಪ್ಗಳು ಪಾದ್ರಿಗಳು ಹೇಳಿದ್ದೇ ವೇದವಾಕ್ಯ, ಚರ್ಚ್ಗಳು ಏನು ಹೇಳಿತ್ತೋ ಅದನ್ನು ಎಲ್ಲರೂ ನಂಬ್ಕೊಳ್ಬೇಕಾಗಿತ್ತು. ಸೊ ಈ ಚರ್ಚ್ ಏನು ಮಾಡುತ್ತೆ, ಲ್ಯಾಟಿನ್ ಭಾಷೆಯಿಂದ ಇತರೆ ಭಾಷೆಗಳಿಗೆ ಬೈಬಲನ್ನು ಭಾಷಾಂತರ ಮಾಡಿದ್ದನ್ನು ವಿರೋಧಿಸುತ್ತೆ. ಆದರೆ ಭಾಷಾಂತರಗಳು ಸಾಮಾನ್ಯ ಜನರಿಗೆ ತಲುಪುವ ಮೂಲಕ ಮತ ಸುಧಾರಣೆ ಚಳುವಳಿ ತನ್ನ ಶಕ್ತಿಯನ್ನು ಬೆಳೆಸ್ಕೊಳ್ತು. ಬೇರೆ ಪ್ರಾದೇಶಿಕ ಭಾಷೆಗಳಲ್ಲಿ
ಬೈಬಲ್ ಅನುವಾದಗೊಂಡಿದ್ರಿಂದ ಏನಾಗುತ್ತೆ, ಜನಸಾಮಾನ್ಯರು ಕೂಡ ಬೈಬಲ್ನ ಸಂಗತಿಗಳನ್ನು ಅರ್ಥಕೊಂಡು ಹೌದು ಚರ್ಚ್ಗಳು ಮತ್ತು ಪೋಪ್ಗಳು ಬೈಬಲ್ಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ, ಬೈಬಲ್ನಲ್ಲಿ ಸರಳ ಜೀವನವನ್ನು ಪ್ರತಿಪಾದಿಸ್ತಾ ಇದೆ, ಆದರೆ ಇಲ್ಲಿ ಆಡಂಬರದ ಐಷಾರಾಮಿ ಜೀವನ ಇದೆ ಅನ್ನೋದು ಜನಸಾಮಾನ್ಯರಿಗೆ ಅರ್ಥ ಆಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಮತ ಸುಧಾರಣಾ ಚಳವಳಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಹೋದ್ರು. ಸೊ ನಾವಿದುವರೆಗೂ ಏನು ಮಾಡಿದ್ವಿ, ಮತ ಸುಧಾರಣೆಗೆ ಕಾರಣಗಳನ್ನು ನೋಡಿದ್ವಿ. ಈ ಮತ ಸುಧಾರಣೆಯ ಜನಕ ಯಾರು ಅಂತ ಹೇಳಿದ್ರೆ ಮಾರ್ಟಿನ್ ಲೂಥರ್. ನಾವಾಗಲೇ ನೋಡಿದ್ವಿ ಮಾರ್ಟಿನ್ ಲೂಥರ್ನ ಫೋಟೋನ ನೋಡಿ. ಮಾರ್ಟಿನ್ ಲೂಥರ್ ಮತ ಸುಧಾರಣೆಯ ಮೂಲ ಪುರುಷ ಮಾರ್ಟಿನ್ ಲೂಥರ್ 1483ರ ನವೆಂಬರ್ನಲ್ಲಿ ಹಾನ್ಸ್ ಮತ್ತು ಮಾರ್ಗೆಟ್ ದಂಪತಿಗಳ ಮಗನಾಗಿ ಇಸಲ್ಬೇನ್ನಲ್ಲಿ ಜನಿಸ್ತಾನೆ. ಎಲ್ಲಿ ಜನಿಸ್ತಾನೆ? ಇಸಲ್ಬೇನ್. ತಂದೆ ತಾಯಿ ಯಾರು? ಹಾನ್ಸ್ ಮತ್ತು ಮಾರ್ಗೆಟ್ ದಂಪತಿಗಳ ಮಗನಾಗಿ ಜನಿಸ್ತಾನೆ. ರೈಟ್. ಈ ಮಾರ್ಟಿನ್ ಲೂಥರ್ ಮುಂದಿನ ದಿನಗಳಲ್ಲಿ ಅಗಸ್ಟಸ್ ಚರ್ಚ್ನಲ್ಲಿ ಬೈಬಲ್ ಅನ್ನು ಅಭ್ಯಾಸ ಮಾಡ್ತಾನೆ. ಯಾಕೆ ಮಾರ್ಟಿನ್ ಲೂಥರ್ ಚರ್ಚ್ನ ವಿರುದ್ಧ, ಪೋಪ್ರ ವಿರುದ್ಧ ತಿರುಗಿ ಬೀಳ್ತಾನೆ ಅಂತ ಹೇಳಿದ್ರೆ, ಅವನು ಅಭ್ಯಾಸ ಮಾಡಿದ್ದು ಬೈಬಲ್ ಅನ್ನು. ಅಗಸ್ಟಸ್ ಚರ್ಚ್ನಲ್ಲಿ ಬೈಬಲ್ ಅನ್ನು ಅಭ್ಯಾಸ ಮಾಡ್ತಾನೆ. ಬೈಬಲ್ ಅನ್ನು ಅಭ್ಯಾಸ ಮಾಡಿದ ನಂತರದಲ್ಲಿ ಜರ್ಮನಿಯ ವಿನ್ಸ್ಟನ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಧರ್ಮಶಾಸ್ತ್ರದ ಪ್ರಾಧ್ಯಾಪಕನಾಗ್ತಾನೆ. ನೋಡಿ, ಒಂದು ಧರ್ಮಶಾಸ್ತ್ರದ ಪ್ರಾಧ್ಯಾಪಕನಾದ ಮೇಲೆ ಧರ್ಮದಲ್ಲಿ ಏನು ಹೇಳಿದೆ, ಇಲ್ಲಿ ಏನು ನಡೀತಾ ಇದೆ ಅಂತ ಪ್ರಶ್ನೆ ಮಾಡ್ತಾನೆ. ಅವನ ಕುತೂಹಲ ಏನು ಕುತೂಹಲ ಅಂತ ಹೇಳಿದ್ರೆ, ರೋಮ್ನಲ್ಲಿ ಭವ್ಯ ಚರ್ಚ್ ಇತ್ತಲ್ಲಪ್ಪ, ಆ ರೋಮ್ನ ಭವ್ಯ ಪರಂಪರೆಯನ್ನು ಹೊಂದಿದ್ದ ಚರ್ಚು ಪೋಪರನ್ನು ಪ್ರತ್ಯಕ್ಷವಾಗಿ ನೋಡಬೇಕು ಅನ್ನೋ ಹಂಬಲ ಇಟ್ಕೊಂಡು ಲೂಥರ್ ರೋಮ್ಗೆ ಬರ್ತಾನೆ. ಮಾರ್ಟಿನ್ ಲೂಥರ್ ರೋಮಿಗೆ ಬಂದಂಥ ಪರಿಸ್ಥಿತಿ, ಅಲ್ಲಿನ ಪೋಪ್ಗಳ ಜೀವನ ಹೇಗಿರುತ್ತೆ ಅಂದರೆ ವೈಭವಯುತವಾಗಿರುತ್ತೆ. ನೋಡಿ, ರೋಮ್ನ ವೈಭವ, ಪೋಪರ ವೈಭೋಗದ ಜೀವನ ಮತ್ತು ಅನೈಕ್ಯತೆಯನ್ನು ಕಂಡು ಲೂಥರ್ ಅಸಮಾಧಾನಗೊಳ್ತಾನೆ, ಅದನ್ನು ವಿರೋಧಿಸ್ತಾನೆ ಕೂಡ. ಯಾವಾಗ ಪೋಪ್ಗಳು ವೈಭವದ ಜೀವನವನ್ನು ನಡೆಸ್ತಾ ಇದ್ರು, ಅದು ಯಾವುದಕ್ಕೆ ವಿರುದ್ಧವಾಗಿದೆ? ಬೈಬಲ್ನಲ್ಲಿ ಜೀಸಸ್ ಹೇಳಿರ್ತಕ್ಕಂಥ ಸರಳತೆಯ ತತ್ವಗಳಿಗೆ ವಿರುದ್ಧವಾಗಿತ್ತು. ಹಾಗಾಗಿ ಕ್ರೈಸ್ತ ಧರ್ಮದ ಸರಳ ಬೋಧನೆಗಳಿಗೂ ಪೋಪರ ನಡವಳಿಕೆಗೂ ತುಂಬ ವ್ಯತ್ಯಾಸಗಳಿರೋದನ್ನು ಗಮನಿಸ್ತಾನೆ. ಹಾಗೆ ಗಮನಿಸಿರ್ತಕ್ಕಂಥ ಲೂಥರ್ ಏನು ಮಾಡ್ತಾನೆ, ಒಂದಷ್ಟು ಮತದ ಸುಧಾರಣೆಯ ಹೋರಾಟವನ್ನು ಆರಂಭಿಸ್ತಾನೆ. ಹಾಗೆ ಮಾರ್ಟಿನ್ ಲೂಥರ್ ಆರಂಭಿಸಿರತಕ್ಕಂಥ ಧಾರ್ಮಿಕ ಚಳುವಳಿಯನ್ನು ಮತ ಸುಧಾರಣೆ ಅಂತ ಕರೀತಾರೆ. ಏನು ಮತ ಸುಧಾರಣೆ? ಸರಳ ಜೀವನವನ್ನು ಏನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಸರಳತೆಗೆ ಅನುಗುಣವಾಗಿ ಪೋಪ್ಗಳು ನಡ್ಕೊಳ್ಬೇಕು. ಚರ್ಚ್ಗಳು ಜನರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಪ್ರೋತ್ಸಾಹಿಸಬೇಕು. ಅದಕ್ಕೆ ಇಲ್ಲಿ ಎಲ್ಲವೂ ವಿರುದ್ಧವಾಗಿದೆ. ಹಾಗಾಗಿ ಏನು ಮಾಡ್ತಾನೆ, ಮಾರ್ಟಿನ್ ಲೂಥರು ಕ್ಯಾಥೋಲಿಕ್ ಚರ್ಚ್ನ ಬೋಧನೆಗಳನ್ನು ತಿರಸ್ಕರಿಸ್ತಾನೆ. ಜನರಿಗೆ ಬೋಧನೆ ಮಾಡ್ತಾ ಇದ್ದಿದ್ದು ಒಂದಾಗಿದ್ರೆ, ತಾವು ನಡ್ಕೊಳ್ತಾ ಇದ್ದಿದ್ದು ಮತ್ತೊಂದಾಗಿತ್ತು. ಹಾಗಾಗಿ ಕ್ಯಾಥೋಲಿಕ್ನ ಚರ್ಚ್ನ ಬೋಧನೆಗಳನ್ನು ತಿರಸ್ಕರಿಸ್ತಾನೆ. ಆ ಸಂದರ್ಭದಲ್ಲಿ ಕ್ಯಾಥೋಲಿಕ್ ಚರ್ಚ್ ಏನು ಮಾಡ್ತಾ ಇತ್ತು ಅಂದರೆ, ಕ್ಯಾಥೋಲಿಕ್ ಚರ್ಚ್ನ ಪೋಪ್ಗಳು ಕ್ಷಮಾಪಣಾ ಪತ್ರಗಳನ್ನು ಮಾರಾಟ ಮಾಡ್ತಾ ಇದ್ರು. ಅಂದರೆ ಜನರು ತಾವು ಮಾಡಿದ ಪಾಪವನ್ನು ಈ ಕ್ಷಮಾಪಣಾ ಪತ್ರಗಳನ್ನು ಕೊಳ್ಳೋದ್ರ ಮೂಲಕ ಅದನ್ನು ಪರಿಹಾರ ಮಾಡಿಕೊಳ್ಬೋದು. ಹಣ ಕೊಟ್ಟು ಕ್ಷಮಾಪಣಾ ಪತ್ರಗಳನ್ನು ಖರೀದಿ ಮಾಡಿದರೆ ನೀವು ಮಾಡಿರ್ತಕ್ಕಂಥ ಪಾಪಗಳೆಲ್ಲ ತೊಳೆದು ಹೋಗುತ್ತೆ. ನೋಡಿ ಹೇಗೆ ಮಾಡ್ತಾ ಇದ್ರು, ಚರ್ಚ್ನಿಂದ ಕ್ಷಮಾಪಣಾ ಪತ್ರಗಳು ಅಂತ ಮುದ್ರಿಸಿ ಅದನ್ನು ಮಾರಾಟ ಮಾಡ್ತಾ ಇದ್ರು. ಆದರೆ 1517ರಲ್ಲಿ ಪಾಪ ಕ್ಷಮೆಯ ಪತ್ರಗಳನ್ನು ಮಾರುವುದರ ವಿರುದ್ಧ ಚರ್ಚಿನೊಡನೆ ವಿರೋಧವನ್ನು ಪ್ರಕಟಿಸ್ತಾನೆ, ಅದನ್ನು ಸುಟ್ಟು ಹಾಕ್ತಾನೆ ಮಾರ್ಟಿನ್ ಲೂಥರ್. ಎಷ್ಟು ಮಟ್ಟಿಗೆ ಸರಿ ಅಲ್ವಾ? ಆ ಕ್ಷಮಾಪಣಾ ಪತ್ರಗಳನ್ನು ಮುದ್ರಿಸಿದ್ಯಾರು? ಇವರೇ ಮುದ್ರಿಸಿ ನೀವು ಇದನ್ನು ಖರೀದಿ ಮಾಡಿದರೆ, ದುಡ್ಡು ಕೊಟ್ಟು ಖರೀದಿ ಮಾಡಿದ ಮಾತ್ರಕ್ಕೆ ನಿಮ್ಮ ಪಾಪಗಳು ಪರಿಹಾರ ಆಗುತ್ತೆ. ಏನು ಮಾಡ್ಬೋದು? ಮಾಡಬಾರ್ದ ಪಾಪಗಳನ್ನು ಮಾಡೋದು
ಬಂದ ಕ್ಷಮಾಪಣಾ ಪತ್ರಗಳನ್ನು ತಗೊಳ್ಳು. ನನ್ನ ಪಾಪ ಪರಿಹಾರ ಆಯಿತು. ಆದರೆ ಪಾದ್ರಿಗಳ ಉದ್ದೇಶ ಏನಾಗಿತ್ತು? ನಿಜವಾಗ್ಲೂ ಕ್ಷಮಾಪಣಾ ಪತ್ರಗಳನ್ನು ಖರೀದಿ ಮಾಡಿದರೆ ಪಾಪ ಪರಿಹಾರ ಆಗುತ್ತಾ? ಇಲ್ಲ, ಹಣ ಗಳಿಕೆ ಮಾಡೋದು ಉದ್ದೇಶ ಆಗಿರುತ್ತೆ. ನೋಡಿ, ಜನತೆಯು ಮಾಡಿದ ಪಾಪಗಳಿಗೆ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರ ಪೋಪರಿಗೆ ದೇವರಿಂದ ಕೊಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಪೋಪರಿಗೆ ಶಿಕ್ಷೆಯನ್ನ, ಜನರ ಪಾಪವನ್ನ ಕಡಿಮೆ ಮಾಡುವ ಅಧಿಕಾರ ದೇವರಿಂದ ಕೊಟ್ಟಿದ್ದಾರೆ. ಸೊ ಪೋಪ್ಗಳು ಉದ್ಭವ ಪುರುಷರು ಅಂತ ಹೇಳ್ತಾ ಹೋಗ್ತಾರೆ. ಯೇಸು ಕ್ರಿಸ್ತ ಮತ್ತು ಪಾದ್ರಿಗಳು ಮಾಡಿದ ಒಳ್ಳೆಯ ಕಾರ್ಯಗಳಿಂದ ಇಂತಹ ಅಧಿಕಾರವನ್ನು ಅವರಿಗೆ ಕೊಡಲಾಗಿದೆ ಎಂದು ಕ್ಯಾಥೋಲಿಕ್ ಚರ್ಚ್ನವರ ಅಭಿಪ್ರಾಯ ಆಗಿತ್ತು. ಸೊ ಕ್ಯಾಥೋಲಿಕ್ ಚರ್ಚ್ನವರು ಜನರಲ್ಲಿ ಏನು ಮಾಡ್ತಾ ಇದ್ದಾರೆ? ಮೌಢ್ಯತೆಯನ್ನು ಬಿತ್ತುತ್ತಾ ಇದ್ದಾರೆ. ಸೊ ಯೇಸು ಕ್ರಿಸ್ತರು ಪಾಪವನ್ನು ಕಡಿಮೆ ಮಾಡುವ ಅಧಿಕಾರವನ್ನು ಪೋಪ್ಗಳಿಗೆ ಕೊಟ್ಟಿದ್ದಾರೆ. ಸೊ ಈ ಪೋಪ್ಗಳು ಕ್ಷಮಾಪಣಾ ಪತ್ರವನ್ನು ಮಾರ್ತಾ ಇದ್ದಾರೆ. ಅದನ್ನು ಕೊಂಡ ಮಾತ್ರಕ್ಕೆ ನಿಮ್ಮ ಪಾಪಗಳು ಪರಿಹಾರ ಆಗುತ್ತೆ. ಈ ಬಗೆಯ ಪಾಪ ಕ್ಷಮೆಯನ್ನು ಪಡೆಯಲು ವ್ಯಕ್ತಿ ತಾನಾಗಿಯೇ ಒಳ್ಳೆಯ ಕಾರ್ಯವನ್ನು ಮಾಡಬೇಕಾಗಿತ್ತು. ಪೋಪ್ನಿಂದ ಕ್ಷಮೆಯನ್ನು ಪಡ್ಕೊಳ್ಬೇಕು ಅಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಅದಕ್ಕೆ ವಿನಾಯಿತಿ ಇರುತ್ತೆ. ಆದರೆ ಏನಾಗ್ತಾ ಹೋಗುತ್ತೆ ಕ್ರಮೇಣ ಅಂತ ಹೇಳಿದರೆ, ಅನೇಕ ಸಂದರ್ಭಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡದೆ ಚರ್ಚಿಗೆ ಹಣ ಕೊಟ್ಟು ಕ್ಷಮಾಪಣಾ ಪತ್ರವನ್ನು ಪಡಿತಕ್ಕಂಥ ಒಂದು ದಾರಿಯನ್ನು ಜನಸಾಮಾನ್ಯರು ಹಿಡಿತಾ ಹೋದರು. ಜನರಲ್ಲಿ ಮೌಢ್ಯತೆಯನ್ನು ಬಿತ್ತತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋದರು. ಸೊ ಈ ಪಾಪಕ್ಷಮೆಯ ಪತ್ರಗಳನ್ನು ಚರ್ಚ್ನವರು ಮಾರಾಟ ಮಾಡೋದನ್ನು ಪ್ರಬಲವಾಗಿ ವಿರೋಧಿಸ್ತಾನೆ ಮಾರ್ಟಿನ್ ಲೂಥರ್. ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟರು ಅಂತ ಕರೀತಾರೆ. ಹೈಲೈಟ್ ಮಾಡಿ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟರು ಮುಂದೆ ಬೇಕಾಗತ್ತೆ. ಯಾಕೆಂದರೆ ಕ್ಯಾಥೋಲಿಕ್ ಚರ್ಚು ಭಾಗ ಆಗುತ್ತಲ್ಲ, ಆವಾಗ ಪ್ರೊಟೆಸ್ಟೆಂಟ್ ಪಂಥ ಅಂತ ಬರುತ್ತೆ. ಪ್ರೊಟೆಸ್ಟೆಂಟ್ ಪಂಥ ಅಂದರೆ ಯಾವುದು? ಮಾರ್ಟಿನ್ ಲೂಥರ್ನ ಅನುಯಾಯಿಗಳ ಪಂಥವನ್ನು ನಾವು ಪ್ರೊಟೆಸ್ಟೆಂಟ್ ಪಂಥ ಅಂತ ಕರಿತೀವಿ. ಸೊ ಒಟ್ಟಾರೆ ಜರ್ಮನಿಯಲ್ಲಿದ್ದಂತಹ ಜನಸಂಖ್ಯೆಯಲ್ಲಿ ಸುಮಾರು ಅರ್ಧದಷ್ಟು ಜನ ಪ್ರೊಟೆಸ್ಟೆಂಟರಾದರು. ಯಾಕೆಂದರೆ ಮಾರ್ಟಿನ್ ಲೂಥರ್ ಜನಿಸಿದ್ದು ಜರ್ಮನಿಲಿ, ಹೋರಾಟವನ್ನು ಮತ ಸುಧಾರಣೆಯನ್ನು ಆರಂಭಿಸಿದ್ದು ಜರ್ಮನಿಲಿ ಅರ್ಧಕ್ಕರ್ಧ ಜನ ಪ್ರೊಟೆಸ್ಟೆಂಟ್ರಾಗ್ತಾರೆ. ಅಂದರೆ ಮಾರ್ಟಿನ್ ಲೂಥರ್ನ ಅನುಯಾಯಿಗಳಾಗ್ತಾರೆ. ಅಂದರೆ ಒಂದು ಕಡೆ ಏನಾಯಿತು, ಸಾಂಪ್ರದಾಯಿಕ ಕ್ಯಾಥೋಲಿಕ್ ಚರ್ಚ್ ಏನು ಮಾಡ್ತು, ಇದನ್ನು ವಿರೋಧಿಸಲಿಕ್ಕೆ ಶುರು ಮಾಡುತ್ತೆ. ಮತ ಸುಧಾರಣೆ ಯುರೋಪಿನಲ್ಲಿ ಆಂತರಿಕ ಧಾರ್ಮಿಕ ಸಂಘರ್ಷಗಳನ್ನು ಸೃಷ್ಟಿಸಿತು. ಪರಿಣಾಮವಾಗಿ ಧಾರ್ಮಿಕ ವಾತಾವರಣ ಕಲುಷಿತವಾಯಿತು. ಈಗ ಗಲಭೆಗಳು ಶುರುವಾಗುತ್ತೆ. ಯಾರ ನಡುವೆ? ಅಲ್ಲಿವರೆಗೂ ಒಪ್ಕೊಂಡು ಬಂದಿದ್ದಂತಹ ಸಾಂಪ್ರದಾಯಿಕ ಚರ್ಚ್ನ ಅನುಯಾಯಿಗಳು ಮತ್ತು ಮಾರ್ಟಿನ್ ಲೂಥರ್ನ ಅನುಯಾಯಿಗಳು ಪ್ರೊಟೆಸ್ಟೆಂಟರ ಮಧ್ಯೆ, ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟೆಂಟರ ನಡುವೆ ಘರ್ಷಣೆಗಳು ಶುರುವಾಗುತ್ತೆ. ಆ ಘರ್ಷಣೆಯಲ್ಲಿ ಅಧಿಕ ಮಂದಿ, ಸಾವಿರಾರು ಮಂದಿ ಧಾರ್ಮಿಕ ನಂಬಿಕೆಗಳಾಗಿ ಪ್ರಾಣ ತೆಲ್ತಾರೆ. ಅಂದರೆ ಸಾವು ನೋವುಗಳು ಸಂಭವಿಸುತ್ತೆ. ಅನೇಕರನ್ನ ಸೆರೆಮನೆಗೆ ಹಾಕಲಾಗುತ್ತೆ. ಅವರ ಆಸ್ತಿಯನ್ನು ಕೂಡ ವಶಪಡಿಸಿಕೊಳ್ಳಲಾಗುತ್ತೆ. ನೋಡಿ, ಒಂದು ಮತ ಸುಧಾರಣೆ ಅಂತ ಬಂದಾಗ ಮತ ಸುಧಾರಣೆ ಹೆಸರಿನಲ್ಲಿ ಎಷ್ಟೆಲ್ಲ ಸಾವು ನೋವುಗಳು ಕಂಡು ಬಂತು. ರೋಮನ್ ಕ್ಯಾಥೋಲಿಕರು ತಮ್ಮ ಪ್ರಭಾವ ಹೆಚ್ಚಾಗಿದ್ದ ಕಡೆಗಳಲ್ಲಿ ಪ್ರೊಟೆಸ್ಟೆಂಟರಿಗೆ ಕಿರುಕುಳ ಕೊಡ್ತಾ ಇದ್ರೆ, ಈ ಕಡೆಗೆ ಪ್ರೊಟೆಸ್ಟೆಂಟರು ಪ್ರತಿಯಾಗಿ ಅಂದರೆ ಕ್ಯಾಥೋಲಿಕರ ಪ್ರಭಾವ ಹೆಚ್ಚಾಗಿದ್ದ ಕಡೆಗಳಲ್ಲಿ ಪ್ರೊಟೆಸ್ಟೆಂಟ್ಗೆ ಕಿರುಕುಳ ಕೊಡ್ತಾ ಇದ್ರೆ, ಅದಕ್ಕೆ ಪ್ರತಿಯಾಗಿ ಧಾರ್ಮಿಕ ಸುಧಾರಣೆಗೆ ಸರ್ಕಾರದ ಸಹಾಯ ದೊರೆತ ಕಡೆಗಳಲ್ಲಿ ಪ್ರೊಟೆಸ್ಟೆಂಟರು ಕ್ಯಾಥೋಲಿಕರಿಗೆ ಕಿರುಕುಳ ಕೊಡಲಿಕ್ಕೆ ಶುರು ಮಾಡಿದ್ರು. ಏನಾಯ್ತು, ಈ ಕಡೆ ಎಲ್ಲಿ ಕ್ಯಾಥೋಲಿಕರ ಪರವಾಗಿ ಗವರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ, ಅಲ್ಲಿ ಪ್ರೊಟೆಸ್ಟೆಂಟರಿಗೆ ಗವರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ, ಅಲ್ಲಿ ಪ್ರೊಟೆಸ್ಟೆಂಟರು ಕ್ಯಾಥೋಲಿಕರಿಗೆ ಕಿರುಕುಳ ಕೊಟ್ಟರೆ, ಎಲ್ಲಿ ಕ್ಯಾಥೋಲಿಕರು ಹೆಚ್ಚಾಗಿರೋ ಅಲ್ಲಿ ಕ್ಯಾಥೋಲಿಕರು ಪ್ರೊಟೆಸ್ಟೆಂಟರಿಗೆ ಕಿರುಕುಳ ಕೊಡಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಸಮಾಜದಲ್ಲಿ ಶಾಂತಿ ಕದಡ್ತು. ಸೊ ಅದರ ಪರಿಣಾಮ ಏನಾಗುತ್ತೆ, ಸುಮಾರು 30 ವರ್ಷಗಳ ಹೋರಾಟ, 30 ವರ್ಷಗಳ ಯುದ್ಧ, ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟರ ದ್ವೇಷ ಮತ್ತು ಹೋರಾಟದ ಫಲವಾಗಿತ್ತು ಅಂತ ಹೇಳ್ತೀವಿ. ಯುರೋಪ್ನಲ್ಲಿ ಕಂಡುಬಂದಂತಹ 30 ವರ್ಷಗಳ ಕದನ, ಪ್ರೊಟೆಸ್ಟೆಂಟರು ಮತ್ತು ಕ್ಯಾಥೋಲಿಕರ ನಡುವೆ ನಡೆದಿರ್ತಕ್ಕಂಥ ದ್ವೇಷ ಮತ್ತು ಹೋರಾಟಗಳ ಫಲ ಸುಮಾರು 30 ವರ್ಷಗಳ ಕಾಲ ಹಿಂಸೆ ಶುರುವಾಗುತ್ತೆ. ಸೊ ಮತ ಸುಧಾರಣೆ ಪರಿಣಾಮ. ಸೊ ನಾವು ಇದುವರೆಗೂ ಏನು ನೋಡಿದ್ವಿ,
ಮತ ಸುಧಾರಣೆಗೆ ಕಾರಣಗಳನ್ನು ನೋಡಿದ್ವಿ, ಜೊತೆಗೆ ಮತ ಸುಧಾರಣೆಯ ಬೆಳವಣಿಗೆ ಏನಾಯಿತು ಅಲ್ವಾ. ಮಾರ್ಟಿನ್ ಲೂಥರ್ ಕಿಂಗ್ ಹೇಗೆ ಆರಂಭ ಮಾಡ್ದ, ಹೇಗೆ ಬೆಳವಣಿಗೆ ಹೊಂದ್ತಾ ಹೋಗ್ತು, ಏನನ್ನ ವಿರೋಧಿಸ್ತಾ ಹೋದ್ರು ನೋಡ್ತಾ ಬಂತು. ಸೊ ಮತ ಸುಧಾರಣೆ ಆಗಿದ್ರಿಂದ ಮತ ಸುಧಾರಣೆಯ ಪರಿಣಾಮಗಳೇನಾಯಿತು, ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ರಮುಖವಾದ ಪ್ರಶ್ನೆ ಮಕ್ಕಳೇ. ಪಾಯಿಂಟ್ ಮಾಡ್ಕೊತ ಹೋಗ್ಬೇಕಾಗತ್ತೆ. ಮತ ಸುಧಾರಣೆಯ ಪರಿಣಾಮ ಕ್ರೈಸ್ತ ಮತದ ಅಖಂಡತೆಗೆ ಪೆಟ್ಟು ಬೀಳ್ತು. ಅಲ್ಲಿವರೆಗೂ ಕ್ರೈಸ್ತರಿಗೆ ಇದ್ದಿದ್ದು ಒಂದೇ ಪಂಥ, ಅದು ಕ್ಯಾಥೋಲಿಕ್ ಪಂಥ. ಈಗೇನಾಗಿದೆ, ಕ್ರೈಸ್ತ ಮತ ಮುಖ್ಯವಾಗಿ 3 ಶಾಖೆಗಳಾಗಿ ವಿಭಾಗ ಆಯಿತು. ಯಾವ್ದ್ಯಾವುದು? ಒಂದು ಕ್ಯಾಥೋಲಿಕ್ ಚರ್ಚ್, ಮತ್ತೊಂದು ಆರ್ಥೋಡಾಕ್ಸ್ ಚರ್ಚ್, ಮತ್ತೊಂದು ಪ್ರೊಟೆಸ್ಟೆಂಟ್ ಚರ್ಚ್. ಸೊ ಅಲ್ಲಿವರೆಗೂ ಇದ್ದಂತಹ ಅಖಂಡತೆಗೆ ಪೆಟ್ಟು ಬಿದ್ದು ಕ್ರೈಸ್ತ ಮತ 3 ಪಂಥಗಳಲ್ಲಿ ವಿಭಾಗ ಆಗುತ್ತೆ. ಕ್ಯಾಥೋಲಿಕರು, ಆರ್ಥೋಡಾಕ್ಸರು ಮತ್ತು ಪ್ರೊಟೆಸ್ಟೆಂಟರು ಅಂತ 3 ಭಾಗಗಳಾಗಿ ವಿಭಾಗ ಆಯಿತು. ಎರಡನೇ ಪರಿಣಾಮ, ಯುರೋಪಿನ ಅನೇಕ ದೇಶಗಳ ರಾಜರು ಪೋಪ್ನ ಹಿಡಿತದಿಂದ ಸ್ವತಂತ್ರರಾದರು. ಬಹಳ ಮುಖ್ಯ. ಸೊ ಅಂದರೆ ಪೋಪ್ಗಳು ದೊರೆಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಯಾವುದರ ಹೆಸರಿನಲ್ಲಿ? ಧರ್ಮದ ಹೆಸರಿನಲ್ಲಿ, ಚರ್ಚ್ನ ಹೆಸರಿನಲ್ಲಿ ದೊರೆಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಯಾವಾಗ ಪ್ರಜೆಗಳು ಕ್ಯಾಥೋಲಿಕರನ್ನು ವಿರೋಧಿಸ್ಲಿಕ್ಕೆ ಶುರು ಮಾಡ್ತಾರೆ, ಕ್ಯಾಥೋಲಿಕ್ ಪಂಥ ವಿಭಜನೆ ಆಗಿಬಿಟ್ಟು 3 ಪಂಥಗಳಾಗಿ ಅಸ್ತಿತ್ವಕ್ಕೆ ಬರುತ್ತೆ, ಆಗ ಯುರೋಪಿನ ಅನೇಕ ದೊರೆಗಳು ಪೋಪ್ನ ಹಿಡಿತದಿಂದ ಸ್ವತಂತ್ರವಾಗಿದ್ಕೊಂಡು ಆಡಳಿತವನ್ನು ನಡೆಸಲಿಕ್ಕೆ ಶುರು ಮಾಡ್ತಾರೆ. ಸೊ ಮತ ಸುಧಾರಣೆ ರಾಷ್ಟ್ರೀಯ ಪ್ರಭುತ್ವಗಳ ಉದಯಕ್ಕೆ ಕಾರಣ ಆಯಿತು. ಅಂದರೆ ಪೋಪ್ಗಳ ಹಿಡಿತದಿಂದ ಹೊರಬಂದಿರತಕ್ಕಂಥ ದೊರೆಗಳು ರಾಷ್ಟ್ರೀಯ ಪ್ರಭುತ್ವದ ಉದಯಕ್ಕೆ ಕಾರಣರಾಗ್ತಾರೆ. ಸೊ ಮತ ಸುಧಾರಣೆಯಿಂದ ರಾಷ್ಟ್ರೀಯ ಪ್ರಭುತ್ವ ಉದಯ ಆಯಿತು. 4, ಮುಟ್ಗೋಲು ಹಾಕಿಕೊಂಡಿದ್ದ ಚರ್ಚ್ನ ಸಂಪತ್ತನ್ನು ಆರ್ಥಿಕ ಅಭಿವೃದ್ಧಿಗೆ ಉಪಯೋಗಿಸಿದ್ರು. ಬಹಳ ಮುಖ್ಯ. ಅಲ್ಲಿವರೆಗೂ ಏನು ಮುಟ್ಗೋಲು ಹಾಕ್ಕೊಂಡಿದ್ರು, ಚರ್ಚ್ನ ಆಸ್ತಿ ಏನಿತ್ತು, ಯಾವಾಗ ಚರ್ಚಿನ ವಿರುದ್ಧ ಪ್ರತಿಭಟನೆ ಆಗುತ್ತೆ, ಮತ ಸುಧಾರಣೆ ಆಗುತ್ತೆ, ಆಗ ಚರ್ಚಿನ ಆಸ್ತಿಯನ್ನೆಲ್ಲ ಮುಟ್ಗೋಲು ಹಾಕ್ಕೊಂಡು ದೊರೆಗಳು, ಸರ್ಕಾರ ಅದನ್ನು ಆರ್ಥಿಕ ಅಭಿವೃದ್ಧಿಗೆ ವಿನಿಯೋಗ ಮಾಡಿದ್ರಿಂದ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಹೋಗ್ತು. 5ನೇ ಅಂಶ, ರಾಷ್ಟ್ರೀಯ ಭಾವನೆಗಳು ಇನ್ನಷ್ಟು ಬಲವಾದವು ಹಾಗೂ ಯುರೋಪಿನ ರಾಜರುಗಳು ಧಾರ್ಮಿಕ ಸಹಿಷ್ಣುತೆಯನ್ನು ಅಳವಡಿಸ್ಕೊಂಡ್ರು. ಧಾರ್ಮಿಕ ಸಹಿಷ್ಣುತೆ ಅಳವಡಿಸ್ಕೊಂಡ್ರು ಅನ್ನೋದು ಬಹಳ ಮುಖ್ಯ. ಸೊ ರಾಷ್ಟ್ರೀಯ ಭಾವನೆಗಳು, ತನ್ನ ರಾಷ್ಟ್ರ, ತನ್ನ ಧರ್ಮ ಅಂತಕ್ಕಂಥ ಭಾವನೆಗಳು ಬರುತ್ತೆ. ಜೊತೆಗೆ ರಾಜರುಗಳು ಧಾರ್ಮಿಕ ಸಹಿಷ್ಣುತೆಯನ್ನು ಅಳವಡಿಸ್ಕೊಳ್ತಾರೆ. ಸೊ ಕ್ಯಾಥೋಲಿಕ್ ಚರ್ಚ್ಗಳು, ಆರ್ಥೋಡಾಕ್ಸ್ ಚರ್ಚ್ಗಳು ಮತ್ತು ಪ್ರೊಟೆಸ್ಟೆಂಟ್ ಚರ್ಚ್ಗಳು ತಲೆ ಎತ್ತಾ ಹೋಗುತ್ತೆ. 6ನೇ ಪರಿಣಾಮ, ಮತ ಸುಧಾರಣೆಯ ಪರಿಣಾಮಗಳಲ್ಲಿ 6ನೇದು, ಈ ಚಳುವಳಿಯಿಂದ ಸಾಹಿತ್ಯ ಕ್ಷೇತ್ರ ಬೆಳೀತು. ಸಾಹಿತ್ಯ ಕ್ಷೇತ್ರ ಬೆಳೀತು ಅಂದರೆ ಅಲ್ಲಿವರೆಗೂ ಲ್ಯಾಟಿನ್ ಭಾಷೆಯಲ್ಲಿ ಇದ್ದಂತಹ ಸಾಹಿತ್ಯ ಆನಂತರದಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲಿ ಐರೋಪ್ಯರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಪ್ರಾದೇಶಿಕ ಭಾಷೆಗಳಲ್ಲಿ ಸಾಹಿತ್ಯ ರಚನೆಯಾಗಿದ್ದರಿಂದ ಅದು ಜನಸಾಮಾನ್ಯರ ಮನಸ್ಸಿನ ಮೇಲೆ ಪ್ರಭಾವವನ್ನು ಉಂಟು ಮಾಡುತ್ತೆ. ಸೊ ಕ್ಯಾಥೋಲಿಕ್ ಚರ್ಚ್ನಲ್ಲೇ ಸುಧಾರಣೆಯಾಗಿ ಅದು ಮುಂದೆ ಪ್ರತಿ ಸುಧಾರಣೆಯ ಚಳುವಳಿ ಆಗತ್ತೆ. ಕೊನೆಯ ಪ್ರಮುಖ ಪಾಯಿಂಟು, ಮತ ಸುಧಾರಣೆಯ ಪರಿಣಾಮ ಏನಾಯಿತು, ಕ್ಯಾಥೋಲಿಕ್ ಚರ್ಚನ್ನು ಏನು ವಿರೋಧಿಸ್ತಾ ಇದ್ರು, ಕ್ಯಾಥೋಲಿಕ್ ಚರ್ಚ್ನ ವಿರುದ್ಧ ಏನು ಪ್ರತಿಭಟನೆ ಆಯಿತು, ಮುಂದೆ ಮತ ಸುಧಾರಣೆಯ ಪರಿಣಾಮ ಆ ಕ್ಯಾಥೋಲಿಕ್ ಚರ್ಚ್ಗಳಲ್ಲಿ ಸುಧಾರಣೆ ಮಾಡ್ಕೊಳ್ತಾ ಹೋಗ್ತಾರೆ. ಯಾಕೆ ನಮ್ಮ ವಿರುದ್ಧ ಪ್ರತಿಭಟನೆ ಆಯಿತು, ನಮ್ಮಲ್ಲಿ ದೋಷ ಇದ್ದಿದ್ದಕ್ಕೆ ಪ್ರತಿಭಟನೆ ಆಯಿತು, ಹಾಗಾದರೆ ಏನು ದೋಷ ಇದೆ, ಏನನ್ನು ಸರಿಪಡಿಸ್ಕೊಳ್ಬೇಕು ಅಂತ ಅವ್ರೇನು ಮಾಡ್ತಾರೆ ಅಂದರೆ, ಕ್ಯಾಥೋಲಿಕರೆಲ್ಲ ಪ್ರೊಟೆಸ್ಟೆಂಟಿಗೆ, ಆರ್ಥೋಡಾಕ್ಸ್ಗೆ ಮತಾಂತರ ಹೊಂದ್ತಾ ಇದ್ರಲ್ಲ, ಕ್ಯಾಥೋಲಿಕ್ ಪಂಥ ಹೊಡೆದು ಹೋಗ್ತಾ ಇತ್ತಲ್ಲ, ಅದನ್ನು ತಪ್ಪಿಸುವ ಸಲುವಾಗಿ ಏನು ಮಾಡ್ತಾರೆ, ಪ್ರತಿ ಸುಧಾರಣೆ ಅಂತ ಶುರುವಾಗುತ್ತೆ. ಅಲ್ಲಿ ಫಸ್ಟಲ್ಲಿ ಕಾಣಿಸ್ತಾ ಇದ್ರಲ್ಲ, ಇಗ್ನೇಷಿಯಸ್ ಲಯೋಲಾ ಅಂತ ಅವರು ಪ್ರತಿ ಸುಧಾರಣೆಯ ನಾಯಕತ್ವವನ್ನು ವಹಿಸ್ಕೊಳ್ತಾರೆ. ಸೊ ಇದಿಷ್ಟು ಮತ ಸುಧಾರಣೆಯ ಪರಿಣಾಮಗಳು ಅಂತ ಬಂದಾಗ ಪ್ರಮುಖವಾಗಿ ಒಂದು 7 ಅಂಶಗಳನ್ನು ಮತ ಸುಧಾರಣೆಯ ಪರಿಣಾಮಗಳಾಗಿ ನೆನ್ಪಿಟ್ಕೊಳ್ಳಿ. ನೋಡಿದಲ್ಲ ಮಕ್ಕಳೇ, ಆಧುನಿಕ ಯುರೋಪ್ ಪಾಠದಲ್ಲಿ ಇವತ್ತಿನ ತರಗತಿಯಲ್ಲಿ ನಾವು ಭೌಗೋಳಿಕ ಅನ್ವೇಷಣೆಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳು, ಭೌಗೋಳಿಕ ಅನ್ವೇಷಣೆಗಳು ಯಾವ್ಯಾವ
ಭೂಖಂಡಗಳ ಅನ್ವೇಷಣೆ ಆಯಿತು. ಯಾವ್ಯಾವ ನಾವಿಕರು ಯಾವ್ಯಾವ ಪ್ರದೇಶಗಳನ್ನು ತಲುಪಿದ್ರು ಅಂತ ನೋಡಿದ್ವಿ, ಅವರ ಜಲಮಾರ್ಗಗಳನ್ನು ನೋಡಿದ್ವಿ. ಹಾಗೆಯೇ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳೇನಾಯಿತು ಅಂತ ನೋಡಿ. ಅದರ ನಂತರದಲ್ಲಿ ಮತ ಸುಧಾರಣೆ ಬಗ್ಗೆ ಓದಿದ್ವಿ. ಮತ ಸುಧಾರಣೆಯ ನಾಯಕರು ಯಾರು ಅಲ್ವಾ? ಮಾರ್ಟಿನ್ ಲೂಥರ್ ಕಿಂಗ್. ಎಲ್ಲಿ ಜನಿಸಿದ, ಎಷ್ಟರಲ್ಲಿ ಜನಿಸಿದ, ಅವನು ಎಲ್ಲಿ ಅಭ್ಯಾಸ ಮಾಡಿದ, ಎಲ್ಲಿ ಧರ್ಮಶಾಸ್ತ್ರದ ಪ್ರಾಧ್ಯಾಪಕನಾಗಿದ್ದ, ಅವನು ಯಾಕೆ ಮತ ಸುಧಾರಣೆಯನ್ನು ಆರಂಭಿಸ್ತಾನೆ, ಮತ ಸುಧಾರಣೆಗೆ ಕಾರಣಗಳೇನು, ಜೊತೆಗೆ ಮತ ಸುಧಾರಣೆಯ ಪರಿಣಾಮಗಳೇನಾಯಿತು, ಅಲ್ಲಿ ಹೇಗೆ ಪ್ರೊಟೆಸ್ಟೆಂಟರು ಮತ್ತು ಕ್ಯಾಥಲಿಕರು ಅಂಥೇಳಿ ವಿಭಾಗಗಳಾಗುತ್ತೆ, ಅದನ್ನು ಅಭ್ಯಾಸ ಮಾಡಿದ್ದೀವಿ. ಸೊ ಕೊನೆಯದಾಗಿ ಮತ ಸುಧಾರಣೆಯ ಪರಿಣಾಮಗಳಲ್ಲಿ ಕೊನೆಯ ಪರಿಣಾಮಕ್ಕೆ ಬಂದಿದ್ವಿ ನಾವು, ಪ್ರತಿ ಸುಧಾರಣೆ ಅಂತಕ್ಕಂಥದ್ದು ಆರಂಭ ಆಗುತ್ತೆ ಅಂತ. ಸೊ ಈ ಪ್ರತಿ ಸುಧಾರಣೆ ಮತ್ತು ಕೈಗಾರಿಕಾ ಕ್ರಾಂತಿ ಎರಡು ಕಲಿಕಾಂಶಗಳನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಇವತ್ತು ಆಗಿರ್ತಕ್ಕಂಥ ಪಾಠ ಏನು ಈ ವಿಡಿಯೋದಲ್ಲಿ ನಾವು ಪಾಠವನ್ನು ಮಾಡಿದ್ದೀವಿ. ಸೊ ಈ ಪಾಠವನ್ನು ನೀಟಾಗಿ ಮತ್ತೆ ಕೇಳಿ ಒಂದ್ಸರಿ ಟೆಕ್ಸ್ಟ್ ಬುಕ್ಕನ್ನು ನೀಟಾಗಿ ಅಭ್ಯಾಸ ಮಾಡಿ ಪರೀಕ್ಷೆಗೆ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.